ಎಸ್ ಲೀಡರ್. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ರು ಕೂಡ ಹಾರ್ಟ್ಲಿ ಆಗಿ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ, ಒಂದ್ ಒಳ್ಳೆ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ. ಆ ಒಂದು ಅವಕಾಶದಲ್ಲಿ ಪ್ರತಿಯೊಬ್ರು ಕೂಡ ಇವತ್ತು ವರ್ಕ್ ಮಾಡ್ತಾ ಇದೀವಿ, ಅರ್ನಿಂಗ್ಸ್ ಮಾಡ್ತಾ ಇದೀವಿ, ತುಂಬಾ ಜನರಿಗೆ ಅವಕಾಶಗಳನ್ನ ಕೊಡ್ತಾ ಇದೀವಿ. ಸೊ ಅದರಲ್ಲಿ ಇವತ್ತು ಲಾಸ್ಟ್ ಮಂತ್ ಅಲ್ಲಿ ನಾವು ಜಸ್ಟ್ ಟ್ರಯಲ್ ನೋಡೋಣ, ಸೊ ಏನಾದ್ರು ಒಂದು ಗಿಫ್ಟ್ ಇಡೋಣ, ಸೊ ಪ್ರತಿಯೊಬ್ರು ಕೂಡ ಒಂದು ಅಚೀವ್ ಮಾಡ್ಲಿ, ಒಂದು ಆದಾಯನ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಗೀವ್ ಅವೇನ ಕೊಟ್ಟಿದ್ದು. ಸೊ ಆ ಒಂದು ಗೀವ್ ಅಲ್ಲಿ ಯಾರೆಲ್ಲ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಜೊತೆಗೆ ಇನ್ನ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಮೀಟಿಂಗ್ ನ ಆರ್ಗನೈಸ್ ಮಾಡಿರುವಂತದ್ದು. ಸೊ ಜೊತೆಗೆ ಇವತ್ತು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ನೆಕ್ಸ್ಟ್ ಮಂತ್ ಗೀವ್ ಅವೇ ಏನು ಸೊ ಅನ್ನೋದು ಎಲ್ರೂ ಕೂಡ ಕ್ವಶನ್ ಇರುತ್ತೆ. ಸೊ ಅದು ಕೂಡ ಇವತ್ತು ಸೊ ನನ್ನ ಕಡೆಯಿಂದ ನಿಮ್ಗೆ ಸಜೆಷನ್ ಅನ್ನೋದು ಸಿಗುತ್ತೆ. ಸೊ ಯಾವ ರೀತಿ ನೀವು ಅಚೀವ್ ಮಾಡ್ಬೇಕು ಅನ್ನೋದು ಕೂಡ ಸೊ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ. ಸೊ ಜೊತೆಗೆ ನಾನು ಇನ್ನೊಂದು ವಿಚಾರ, ಯಾರು ಫಸ್ಟ್ ಗೀವ್ ಅವೇನ ಅಚೀವ್ ಮಾಡ್ತಾರೆ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದೆ. ಸೊ ಅದ್ರೂ ಕೂಡ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಜೊತೆಗೆ ಸೊ ಇನ್ನೊಂದು ಯಾರು ನಮ್ಮ ಈ ಒಂದು ಟೀಮ್ ಡ್ರೀಮ್ ಹಂಟರ್ಸ್ ಅಂದ್ರೆ ಕಂಪನಿಯಲ್ಲಿ ಇವನ್ ನನಗಿಂತವ್ರು ಜಾಸ್ತಿ ಅರ್ನಿಂಗ್ಸ್ ಮಾಡೋರು ಇದ್ದಾರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ. ಬಟ್ ಸೊ ನಮ್ಮ ಸ್ಟೇಟ್ ಅಲ್ಲಿ ಅಂತ ಬಂದಾಗ ಸೊ ನಾನು ಕೂಡ ಒಬ್ಬ ಲೀಡರ್ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಸೊ ಜೊತೆಗೆ ನಾನು ನಿಮಗೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಬೇಕಿದ್ರೆ ನನ್ನನ್ನು ಕೂಡ ಬೀಟ್ ಮಾಡಿ ಮುಂದೆ ಹೋಗ್ಬೋದು, ಆ ತರ ಆದಂತ ಒಂದು ಆಪರ್ಚುನಿಟಿ ಇದು. ಸೊ ಆ ಒಂದು ಅವಕಾಶದಲ್ಲಿ ಸೊ ನೀವಿದ್ದೀರಾ, ಸೊ ಜೊತೆ ನಾನು ಇದ್ದೀನಿ. ಸೊ ಜೊತೆಗೆ ನೀವೆಲ್ಲರೂ ಕೂಡ ಹೇಳೋದಿಷ್ಟೇನೆ, ಅವಕಾಶ ಅನ್ನೋದು ಎಲ್ರಿಗೂ ಕೂಡ ಸಮನಾಗಿ ಸಿಕ್ಕಿದೆ. ಆ ಒಂದು ಅವಕಾಶನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೋತು ಅಂದ್ರೆ ನೀವು ಬೆಳಿಬಹುದು, ನಾನು ಬೆಳಿಬಹುದು, ನಿಮ್ ಜೊತೆ ಬರುವಂತಹ ಪ್ರತಿಯೊಬ್ರು ಕೂಡ ಬೆಳಿಬಹುದು. ಓಕೆ, ಸೊ ಅದಕ್ಕೋಸ್ಕರ ಬೇಗ ಬೇಗ ನಿಮ್ ಟೀಮ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಬೇಗ ಇನ್ವೈಟ್ ಮಾಡಿ. ಓನ್ಲಿ 49 ಜನ ಲೀಡರ್ಸ್ ಅಷ್ಟೇನಾ ನಮ್ ಟೀಮ್ ಡ್ರೀಮ್ ಹಂಟರ್ಸ್ ಅಲ್ಲಿ ಇರೋದು? 1000 ಜನ ಇದ್ದಾರೆ, 1000 ಗಟ್ಲೆ ಇದ್ದಾರೆ. ಬಟ್ ಇವತ್ತು ಬಂದಿರುವಂತದ್ದು ಕೇವಲ 50 ಜನ. ಬಿಕಾಸ್ ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಇವತ್ತು ಸೀರಿಯಸ್ನೆಸ್ ಇಲ್ಲ, ಇವತ್ತು ಅರ್ನಿಂಗ್ಸ್ ಆಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಯಾರು ಕೂಡ ನಮ್ ಕೈಲಿ ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ರೆ, ಇವತ್ತು ಪೇಷನ್ಸ್ ಆಗಿ ಕುತ್ಕೊಂಡು ಅರ್ಧ ಗಂಟೆ ಮೀಟಿಂಗ್ ಕೇಳಲಿಕ್ಕೆ ನಿಮ್ಗೆ ಪೇಷನ್ಸ್ ಇಲ್ಲ. ಸೊ ನಾವ್ ಯಾರು ಕೂಡ ಇಲ್ಲಿ ಕಥೆನ ಓದಲ್ಲ, ಮೋಟಿವೇಟ್ ಮಾಡಲ್ಲ, ರಿಯಾಲಿಟಿ. ಸೊ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಅರ್ನಿಂಗ್ಸ್ ಮಾಡ್ಬೇಕು ಅಂದ್ರೆ ನೀವು ಕೆಲಸ ಮಾಡ್ಬೇಕು. ಸೊ ಈ ವಿಚಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಈ ಒಂದು ಆರ್ಗನೈಸ್ ಮಾಡಿರುವಂತದ್ದು. ಸೊ ಇದ್ರದ ಪ್ರಾಮುಖ್ಯತೆನ ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ಮೀಟಿಂಗ್ ಇಂದನೂ ಕೂಡ ಒಬ್ಬೊಬ್ರು ಲೈಫ್ ಟರ್ನಿಂಗ್ ಪಾಯಿಂಟ್ ಇರುತ್ತೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನಿದೆ, ಅವಕಾಶ ಎಲ್ರಿಗೂ ಸಿಗಲ್ಲ. ಬಟ್ ಎಲ್ರಿಗೂ ಸಿಕ್ಕಂತವ್ರಲ್ಲಿ ಎಲ್ರು ಕೂಡ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇವತ್ತು ನಮ್ಗೆ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದ್ರೆ ನಿಜವಾಗ್ಲೂ ವಿ ಆರ್ ಲಕ್ಕಿ. ಸೊ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಸಿಕ್ಕರು ಕೂಡ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋತಾ ಇಲ್ಲ. ಇವತ್ತು ನಮ್ಗೆ ಸಿಕ್ಕಿದೆ ಅಂದ್ರೆ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋತು ಅಂದ್ರೆ ಸೊ ಡೆಫಿನೆಟ್ಲಿ ನಾವು ಬೆಳಿಬಹುದು, ನೀವು ಬೆಳಿಬಹುದು, ನಿಮ್ ಜೊತೆ ಬರುವಂತಹ ಪ್ರತಿಯೊಬ್ರು ಕೂಡ ಬೆಳಿಬಹುದು ಅಲ್ವಾ? ಸೊ ಅದಕ್ಕೋಸ್ಕರ ಸೊ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇಷ್ಟೇನೆ. ಸೊ ನಿಮಗೆ ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಸೊ ವಿಚಾರ ತಲುಪಿಸ್ಬೇಕು. ಜೊತೆಗೆ ಈ ಮಂತಿನ ಗೀವ್ ಅವೇನ ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಇರುವಂತದ್ದು. ಸೊ ಲಾಸ್ಟ್ ಅಲ್ಲಿ ನಮ್ಮ ಕಂಪನಿಯ ಲೀಗಲ್ ಅಡ್ವೈಸರ್ ಮಿಸ್ಟರ್ ವಿಜಯ್ ಕುಮಾರ್ ಸರ್ ಅವೈಲಬಲ್ ಇದ್ದಾರೆ. ಸೊ ಅವರು ಕೂಡ ನಿಮಗೆ ಕೆಲವೊಂದು ಸಜೆಷನ್ಸ್ ಅನ್ನ ಕೊಡ್ತಾರೆ, ಕಂಪನಿ ಬಗ್ಗೆ ಅಪ್ಡೇಟ್ ನ ಕೊಡ್ತಾರೆ, ಕಂಪನಿ ಫ್ಯೂಚರ್ ಬಗ್ಗೆ ತಿಳಿಸ್ತಾರೆ. ಸೊ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಹಾಗಿದ್ರೆ ಫಸ್ಟ್ಲಿ ಸೊ ನಾನೆಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ಡ್ಲಿ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ, ಸೊ ಇನ್ನು ಸುಮಾರು ಜನರಿಗೆ ಅವಕಾಶ ಇದೆ. ಸೊ ಪ್ರತಿಯೊಬ್ರು ಕೂಡ ಇನ್ವೈಟ್ ಮಾಡಿ, ಪ್ರತಿಯೊಬ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಲಿ. ಸೊ ಜೊತೆಗೆ ಈ ಒಂದು ಮಂತ್ ಅಲ್ಲಿ ನಾವೊಂದು ಗೀವ್ ಅವೇನ ಕೊಟ್ಟಿದ್ದೋ ಜೂನ್ ಮಂತ್ ಅಲ್ಲಿ. ನೋಡೋಣ, ಜಸ್ಟ್ ಟ್ರಯಲ್, ಒಂದು ಸ್ಟಾರ್ಟಿಂಗ್ ಮಂತ್. ಯಾಕೆಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬಾ ತಿಂಗಳುಗಳಾಗಿತ್ತು. ಬಟ್ ಸೊ ಬಂದಂತ ಹಣನ ಇಟ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಅದರಲ್ಲಿ ಒಂದು ಗಿಫ್ಟ್ ಅಥವಾ ಗೀವ್ ಅವೇನ ಕೊಡೋದ್ರಿಂದ ಸೊ ನಮಗೂ ಖುಷಿ ಇರುತ್ತೆ, ತಗೊಳ್ಳೋರ್ಗು ಕೂಡ ಒಂದು ತಗೋಬೇಕು ಅನ್ನೋ ಒಂದು ಛಲ ಇರುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಗೀವ್ ಅವೇನ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಇಲ್ಲಿಗೆ ಮಾತ್ರ ಸ್ಟಾಪ್ ಆಗಲ್ಲ, ಅದು ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ಪ್ರತಿಯೊಬ್ರು ಕೂಡ ಅಚೀವ್ ಮಾಡುವಂತ ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಕೂಡ ಇದೆ. ಬಟ್ ಅದನ್ನ ಯಾವ ರೀತಿ ನೀವು ಅಚೀವ್ ಮಾಡ್ತೀರಾ ಅಂತ ಅನ್ನೋದು ಸೊ ಅದು ನಿಮ್ಮಲ್ಲೇ ಇರುತ್ತೆ. ಅದನ್ನ ಸೊ ನೀವು ಡಿಸೈಡ್ ಮಾಡ್ಬೇಕು, ಸೊ ನೀವು ಪ್ರಯತ್ನ ಮಾಡ್ಬೇಕಷ್ಟೆ. ಓಕೆ, ಹಾಗಿದ್ರೆ ಡಿಸ್ಕ್ಲೋಸ್ ಮಾಡೋಣ ಯಾರು ಈ ಒಂದು ಜೂನ್ ಮಂತ್ ಅಲ್ಲಿ ಅಚೀವ್ಮೆಂಟ್ ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ರಾವಣ ಮಾಡಿ.
ಒನ್ ಸೆಕೆಂಡ್. ಆಕ್ಚುಲಿ ಫಸ್ಟ್ ಈ ಒಂದು ಜೂನ್ ಮಂತ್ ಅಲ್ಲಿ ಒಂದು ಅವಕಾಶನ ಕೊಟ್ಟಿದ್ದು, ಸೊ ಎಲ್ರಿಗೂ ಕೂಡ ಅಚೀವ್ ಮಾಡ್ಬೋದು ಅಂತ ಹೇಳಿ. ಸೊ ಅದರಲ್ಲಿ ಸೊ ಲೇಟ್ ಆಗಿ ಅಂತಲ್ಲ, ಸೊ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟು ಸೊ ಗೊತ್ತಿರಲ್ಲ ಆಕ್ಚುಲಿ ಇವರೇ ಫಸ್ಟ್ ಅಚೀವ್ ಮಾಡ್ತಾರೆ ಅಂತ ಹೇಳಿ. ಸೊ ಜೂನ್ 1ನೇ ತಾರೀಕಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ವಿತ್ ಇನ್ ಮೇ ಬಿ 5 ಡೇಸ್ ಅನ್ಸುತ್ತೆ, ವಿತ್ ಇನ್ 5 ಡೇಸ್ ಅಲ್ಲಿ ಈ ಒಂದು ಗಿವ್ ಅವೇನ ಆಕ್ಚುಲಿ ಅಚೀವ್ ಮಾಡಿದ್ರು. ಬೇರೆ ಯಾರು ಅಲ್ಲ, ಮಿಸಸ್ ಸರಿತಾ ಮೇಡಮ್ ಅಂತ ಹೇಳಿ, ಸೊ ಬ್ಯಾಂಗ್ಳೂರಿಂದ. ಸೊ ನಿಜವಾಗ್ಲೂ ಖುಷಿ ಆಗ್ತದೆ. ಈವನ್ ನಮ್ ಕೈಲೂ ಕೂಡ ಕೆಲವೊಂದು ಟೈಮ್ ಆ ಒಂದು ಅಚೀವ್ಮೆಂಟ್ ಗಳನ್ನ ಕೊಟ್ಟಾಗ ಅಚೀವ್ಮೆಂಟ್ ನ ಮಾಡಕ್ ಆಗಲ್ಲ. ಸೊ ಅಂತ ಒಂದು ವಿಚಾರ ಇದ್ದಾಗ ಸೊ ಇವತ್ತು ಅದನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ಲೇಬೇಕು ಅಂತ ಹೇಳಿ ಸೊ ಅಚೀವ್ ಮಾಡಿದ್ರು. ಸೊ ರಿಯಲಿ ಗ್ರೇಟ್ ಮೇಡಮ್. ಸೊ ನಿಮ್ಗೂ ಕೂಡ ಒನ್ಸ್ ಅಗೇನ್ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಗಿವ್ ಅವೇ ವಿನ್ನರ್ ಆಫ್ ಟೀಮ್ ಡ್ರೀಮ್ ಹಂಟರ್ಸ್ ಅಂತ ಹೇಳಿ. ಸೊ ಇವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಕ್ಕಿದೆ. ಅದೇನ್ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಕೊರಿಯರ್ ಆಗಿದೆ, ಅವರೇ ಚೆಕ್ ಮಾಡ್ಕೋತಾರೆ ಏನಂತ ಹೇಳಿ. ಸೊ ವಾಚ್ 100% ಅವ್ರಿಗೆ ಸಿಕ್ಕಿದೆ. ಜೊತೆಗೆ ಸೆಕೆಂಡ್ ಈ ಒಂದು ಅಚೀವ್ಮೆಂಟ್ ನ ಮಾಡಿದಂತ ಒಬ್ಬ ವ್ಯಕ್ತಿ ಲೀಡರ್ ಮಿಸಸ್ ಮಂಗಳಾ ಮೇಡಮ್ ಅಂತ ಹೇಳಿ. ಸೊ ಇವರು ಕೂಡ ಅಷ್ಟೇನೆ ತುಂಬಾ ಖುಷಿ ಆಗ್ತದೆ. ಈ ಒಂದು ಸಿಸ್ಟಮ್ ನ ಸೀರಿಯಸ್ ಆಗಿ ತಗೊಂಡು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಟಾರ್ಗೆಟ್ ನ ಇಟ್ಕೊಂಡು ಸೊ ಅಚೀವ್ಮೆಂಟ್ ನ ಮಾಡಿದ್ರು. ಸೊ ಇವ್ರಿಗೂ ಕೂಡ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಸೊ ಜೊತೆಗೆ ಇನ್ನೊಬ್ರು ಅವರ ಗ್ರೇಟ್ ಲೀಡರ್ ಹಂಸವೇಣಿ ಮೇಡಮ್. ಸೊ ನಿಜವಾಗ್ಲೂ ಖುಷಿ ಆಗ್ತದೆ, ಯಾಕೆಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು ಅನ್ನೋದು ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ ಮಾಡ್ಲೇಬೇಕು ಅಚೀವ್ಮೆಂಟ್ ಅಂತ ಹೇಳಿ. ಸೊ ಹಂಸವೇಣಿ ಮೇಡಮ್ ಅವರು ಕೂಡ ಅಚೀವ್ಮೆಂಟ್ ನ ಮಾಡಿದ್ದಾರೆ. ಸೊ ಇವ್ರಿಗೂ ಕೂಡ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಸೊ ಜೊತೆಗೆ ಇನ್ನೊಬ್ರು ನೆಕ್ಸ್ಟ್ ಲೀಡರ್ ಬಂದು ಮಿಸ್ಟರ್ ಸುರೇಶ್ ಸರ್. ಸೊ ಇವರು ಕೂಡ ಅಷ್ಟೇನೆ, ಯಾಕೆಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಯಾವಾಗ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಒಂದು ಅಚೀವ್ಮೆಂಟ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಕಂಗ್ರಾಚುಲೇಷನ್ ಸರ್. ಸೊ ನಿಮ್ಗೂ ಕೂಡ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಿಸ್ಟರ್ ರಾಮರಾಜ್ ಸರ್. ಸೊ ನಿಜವಾಗ್ಲೂ ಖುಷಿ ಆಗ್ತದೆ ಇವ್ರ ಬಗ್ಗೆ, ಯಾಕೆಂದ್ರೆ ಅಚೀವ್ಮೆಂಟ್ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಟಾರ್ಗೆಟ್ ಇಟ್ಕೊಂಡಿದ್ರು. ಬಟ್ ಸೊ ಈ ಮಂತ್ ಮಾಡ್ಲೇಬೇಕು ಅಂತ ಹೇಳಿ ಜಸ್ಟ್ ಒಂದೇ ಒಂದ್ ದಿನದಲ್ಲಿ ಸೊ ಅಚೀವ್ಮೆಂಟ್ ನ ಮಾಡಿದ್ದಾರೆ. ಸೊ ರಿಯಲಿ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ವಿಚಾರ ಸ್ನೇಹಿತರೆ, ಸೊ ಎಲ್ರೂ ಕೂಡ ನಿಮ್ಗೆ ಗೊತ್ತಾಯ್ತು ಸೊ ಯಾರೆಲ್ಲ ಈ ಒಂದು ಅಚೀವ್ಮೆಂಟ್ ಗಳನ್ನ ಮಾಡಿದ್ರು ಅಂತ ಹೇಳಿ. ಸೊ ಜೊತೆಗೆ ಇನ್ನೊಂದು ವಿಚಾರ, ನಮ್ಮ ಒಂದು ಟೀಮ್ ಡ್ರೀಮ್ ಹಂಟರ್ಸ್ ಟೀಮ್ ಅಲ್ಲಿ ಸೊ ಯಾರು ನನ್ನನ್ನ ಬಿಟ್ಟು ನೆಕ್ಸ್ಟ್ ಯಾರು ಫಸ್ಟ್ ಹೈಯೆಸ್ಟ್ ಇನ್ಕಮ್ ಮಾಡ್ತಾರೆ ಅಂತ ಹೇಳಿ ಅದೊಂದು ನಾವು ಆಕ್ಚುಲಿ ಸರ್ಪ್ರೈಸ್ ಗಿಫ್ಟ್ ನ ಅನೌನ್ಸ್ ಮಾಡಿದ್ದು. ಸೊ ಅದರಲ್ಲಿ ಮಿಸ್ಟರ್ ಸರಿತಾ ಮೇಡಮ್ ಅವರು 35,600 ರೂಪಾಯಿನ ಈ ಮಂತ್ ಅಲ್ಲಿ ಒಂದೇ ತಿಂಗಳಲ್ಲಿ ಕರೆಕ್ಟ್ ಆಗಿ 30 ದಿನನ, ಆಕ್ಚುಲಿ ಪಾಪ ಅವ್ರಿಗೆ ಲಾಸ್ಟ್ ವೀಕ್ ಹುಷಾರಿರ್ಲಿಲ್ಲ. ಸೊ ಆದ್ರೂ ಕೂಡ ಇವತ್ತು ಬಿಸ್ನೆಸ್ ಅನ್ನೋದು ಸ್ಲೋ ಆಗ್ತಾ ಇಲ್ಲ, ಅವ್ರ ಟೀಮ್ ಕೆಲಸ ಮಾಡ್ತಾ ಇದೆ. ಯಾಕೆ ನಾವು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿನ ಚೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ನಾವು ಬೆಡ್ ಮೇಲೆ ಮಲಗಿದ್ರು ಕೂಡ ನಮ್ಮ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಕೂಡ ನಮಗೆ ಆದಾಯ ಬರ್ತಾ ಇರುತ್ತೆ ಅಂತ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಮಾತ್ರ ಸಾಧ್ಯ. ಇವತ್ತು ಆಕ್ಚುಲಿ ಅವ್ರಿಗೆ ಪಾಪ ಹುಷಾರಿಲ್ಲ, ಬಟ್ ಹುಷಾರಿಲ್ಲ ಅಂತ ಅಂದ್ರೂ ಕೂಡ ಅದನ್ನ ಬದಿಗಿಟ್ಟು ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ. ಸೊ ಒಂದೆರಡು ಮಾತಾಡ್ಲೇಬೇಕು ಅಂತ ಹೇಳಿ. ಸೊ ಯಾಕಂದ್ರೆ ನಮ್ಮ ಟೀಮರ್ ಇದಾರೆ, ಟೀಮ್ ನ ಮೋಟಿವೇಟ್ ಮಾಡ್ಲೇಬೇಕು, ಸೊ ಟೀಮ್ಗೆ ನನ್ನ ಕಡೆಯಿಂದ ಸಜೆಷನ್ ಕೊಡ್ಲೇಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿದ್ದಾರೆ. ಸೊ ರಿಯಲಿ ಗ್ರೇಟ್ ಮೇಡಮ್. ಸೊ ಜೊತೆಗೆ ಸೊ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಕಂಗ್ರಾಚುಲೇಷನ್ಸ್ ಅಂಡ್ ನಮ್ಮ ಕಂಪನಿ ಕಡೆಯಿಂದನೂ ಅಷ್ಟೇನೆ. ಸೊ ಬಿಕಾಸ್ ಯಾಕೆ ಅಂದ್ರೆ ಇಟ್ಸ್ ನಾಟ್ ಈಸಿ. ಈವನ್ ನನ್ನ ಕೈಲೂ ಕೂಡ ಒಂದೇ ತಿಂಗಳಲ್ಲಿ 35,600 ರೂಪಾಯಿ ಮಾಡಕ್ ಆಗಿರಲ್ಲ. ಆಕ್ಚುಲಿ ನನ್ನ ಫಸ್ಟ್ ಮಂತ್ ಇನ್ಕಮ್ ಕೇವಲ 30,000 ರೂಪಾಯಿ ಆಗಿತ್ತು ಅಷ್ಟೇ. ಫಸ್ಟ್ ಮಂತ್ ನಾನು ಆಕ್ಚುಲಿ 30,000, ಸೆಕೆಂಡ್ ಮಂತ್ 35 to 40 ಅನ್ಸುತ್ತೆ ಅಷ್ಟೇನೆ.
ಸೊ ಅಂದ್ರೆ ಈಗ ಲಾಸ್ಟ್ ಮಂತ್ ಬಂದು ನಂದು ಅರೌಂಡ್ ಒಂದು 80,000 ಸಮಥಿಂಗ್ ಆಗಿತ್ತು. ಈ ಮಂತ್ 1,22,000 ಆಗಿದೆ. ಸೊ ನೆಕ್ಸ್ಟ್ ಮಂತ್ ನನ್ನ ಟಾರ್ಗೆಟ್ ಬಂದು ಅರೌಂಡ್ ಒಂದು 2 ಲಕ್ಷನಾರು ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಟ್ ಯಾವತ್ತೂ ಅಷ್ಟೇನೆ ಒಂದು ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ, ಇವತ್ತು ಟಾರ್ಗೆಟ್ ಇಲ್ದಲೆ ನೀವು ಬಿಸ್ನೆಸ್ ಮಾಡ್ತು ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಯಾವ್ದು ಕೂಡ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಈ ಬಿಸ್ನೆಸ್ ಅಂತ ಅಲ್ಲ. ಎಕ್ಸಾಂಪಲ್, ಇವತ್ತು ನೀವೊಂದು ಡೆಲ್ಲಿಗೆ ಒಂದು ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಅಥವಾ ಯಾವ್ದೋ ಒಂದು ಮದ್ವೆ ಕಾರ್ಯ ಇರುತ್ತೆ, ಅಥವಾ ಇನ್ನೊಂದೇನೋ ಫ್ಯಾಮಿಲಿ ಫಂಕ್ಷನ್ ಇರುತ್ತೆ, ಫ್ರೆಂಡ್ ಫಂಕ್ಷನ್ ಇರುತ್ತೆ, ಎನಿವನ್ ಏನೋ ಒಂದು ಇದ್ದೇ ಇರುತ್ತೆ ಕಾರ್ಯಕ್ರಮ. ಸೊ ಆ ಒಂದು ಪ್ಲೇಸ್ಗೆ ನೀವು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ ಅಂತ ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಹೋಗ್ಲೇಬೇಕು ಅಂತ ನಿಜವಾಗ್ಲೂ ನೀವು ಡಿಸೈಡ್ ಆಗಿದ್ದೀರಾ ಅಂತ ಅಂದ್ರೆ, ಇವತ್ತು ನೀವು ಕಾರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ, ಅಥವಾ ನೀವು ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ, ಅಥವಾ ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ, ವಾಟ್ ಎವರ್ ನೀವೇನೇ ಪ್ಲಾನ್ ಮಾಡಿರಿ, ಒಂದು ಪ್ಲಾನ್ ಫ್ಲಾಪ್ ಆದ್ರೂ ಕೂಡ ಇನ್ನೊಂದು ಪ್ಲಾನ್ ನೀವು ಹುಡ್ಕೋತೀರಾ. ಸೊ ಆ ಪ್ಲಾನ್ ಕೂಡ ಫ್ಲಾಪ್ ಆಯ್ತು ಅಂದ್ರೆ ಇನ್ನೊಂದು ಪ್ಲಾನ್ ನೀವು ಹುಡ್ಕೋತೀರಾ. ಸೊ ಯಾಕೆಂದ್ರೆ ನಾವು ಆ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತ ನಮ್ಮ ಮೈಂಡ್ ಎಲ್ಲ ಫಿಕ್ಸ್ ಆಗಿದೀವಿ ಅಂತ ಅಂದ್ರೆ, ಹೇಗಾದ್ರೂ ನಾವು ಹೋಗ್ಲೇಬೇಕು ಅಂತ ಹೇಳಿ ನೀವು ಡಿಸೈಡ್ ಆಗಿರ್ತೀರಾ. ಸೊ ಆ ಡಿಸೈಡ್ ಆಗಿದ್ದೀರಾ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಯಾವುದೇ ಒಂದು ವೆಹಿಕಲ್ ನ ನೀವು ರೀಚ್ ಮಾಡ್ಕೊಂಡು ಹೋಗಿ ರೀಚ್ ಆಗೇ ಆಗ್ತೀರಾ. ಸೊ ಅದೇ ರೀತಿ ಬಿಸ್ನೆಸ್ ಅಲ್ಲೂ ಅಷ್ಟೇನೆ, ಇಷ್ಟು ನಾನು ಟಾರ್ಗೆಟ್ ಮಾಡ್ಲೇಬೇಕು, ಎಲ್ರಿಗಿಂತನೂ ಕೂಡ ನಾನು ಅರ್ನಿಂಗ್ಸ್ ಜಾಸ್ತಿ ಮಾಡ್ಲೇಬೇಕು, ಸೊ ಎಲ್ರಿಗಿಂತನೂ ಫಸ್ಟ್ ನಾನು ಅಚೀವ್ಮೆಂಟ್ ನ ಬರಬೇಕು ಅನ್ನೋ ಒಂದು ಟಾರ್ಗೆಟ್ ಸೊ ನಿಮ್ಮಲ್ಲಿದ್ರೆ ಸೊ ಡೆಫಿನೆಟ್ಲಿ ಸೊ ಎಲ್ಲರೂ ಕೂಡ ಅಚೀವ್ಮೆಂಟ್ ನ ಮಾಡ್ಬೋದು. ಸೊ ಯಾಕೆ ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಎಲ್ರ ಕೈಲೂ ಆಪರ್ಚುನಿಟಿ ಇದೆ, ಎಲ್ರಿಗೂ ಕೂಡ ಸೇಮ್ ಆಪರ್ಚುನಿಟಿ, ಎಲ್ರಿಗೂ ಕೂಡ ಸೇಮ್ ಅವಕಾಶ. ಆ ಅವಕಾಶನ ನೀವು ಯಾವ ರೀತಿ ಬಳಸ್ಕೋತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗ್ತದೆ. ಸೊ ರಿಯಲಿ ಗ್ರೇಟ್ ಮೇಡಮ್. ಸೊ ಒನ್ಸ್ ಅಗೇನ್ ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಸೊ ಯಾಕೆಂದ್ರೆ ನಮ್ಮ ಟೀಮ್ ಅಲ್ಲಿ ನೀವಿರೋದ್ರು. ಸೊ ಬಂದ ಒಂದೇ ತಿಂಗಳಲ್ಲಿ 35,600 ರೂಪಾಯಿನ ಅರ್ನಿಂಗ್ಸ್ ಮಾಡಿ ಸೊ ಒಂದು ದಾಖಲೆನ, ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದಿರಾ. ಇದೇ ರೀತಿ ಹಿಸ್ಟ್ರಿ ನಿಮ್ಮ ಟೀಮ್ ಅಲ್ಲಿ ಬರಲಿ ಅನ್ನೋದು ನನ್ನ ಆಶಯ. ಸೊ ಅದೇ ರೀತಿ ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ಡ್ಲಿ ಆಗಿ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ 2 ಮಾತುಗಳು, ನಿಮ್ಮ 2 ಸಜೆಷನ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪ್ಲೀಸ್ ವೆಲ್ಕಮ್ ಮೇಡಮ್. ಸೊ ಆಲ್ರೆಡಿ ನಿಮಗೆ ಕೋಸ್ಟ್ ಕೊಟ್ಟಿದ್ದೀನಿ, ಸೊ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ಆಕ್ಚುಲಿ ಜಾಸ್ತಿ ಮಾತಾಡಕ್ ಆಗಲ್ಲ, ವಾಯ್ಸ್ ಕೂಡ ಚೇಂಜ್ ಆಗಿದೆ. ಸರ್ ಓಕೆ ಮೇಡಮ್, ನೋ ಕೇಳಿಸ್ತಾ ಇಶ್ಯೂಸ್, ಇದೆಯಾ? ನಿಧಾನಕ್ಕೆ ಮಾತಾಡಿ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಕೇಳಿಸ್ತಿದೆ. ಆಡಿಬಲ್ ಇದೆಯಲ್ವಾ? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ ಸರ್, ವೆಲ್ಕಮ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಆಕ್ಚುಲಿ ಬಂದು ಈ ಅಚೀವ್ಮೆಂಟ್ ಏನಿದೆಯಲ್ಲ, ಇದು ಬಂದು ನನ್ನ ಟೀಮ್ಗೆ ಹೋಗ್ಬೇಕು ಸರ್. ಯಾಕಂದ್ರೆ ನಿಮ್ ಗೈಡೆನ್ಸ್ ಮತ್ತೆ ನನ್ನ ಟೀಮ್ ಸಪೋರ್ಟ್ ಇಂದಾನೆ ಇಷ್ಟು ಅಚೀವ್ ಮಾಡಕ್ ಸಾಧ್ಯ ಆಗಿದ್ದು. ನಿಮ್ಗೂ ಗೊತ್ತಿದೆ, ಇಲ್ಲಿ ಇನ್ನೂ ಕೂಡ ಸ್ವಲ್ಪ ನಾನು ಎಫರ್ಟ್ ಹಾಕಿದ್ರೆ ಇನ್ನೂ ಇನ್ಕಮ್ ಜಾಸ್ತಿ ತಗೋಬೋದಾಗಿತ್ತು. ನನ್ಗೆ ಅಷ್ಟು ಎಫರ್ಟ್ ಹಾಕಕ್ ಆಗ್ಲಿಲ್ಲ, ಹೆಲ್ತ್ ಇಶ್ಯೂ ಕೂಡ ಇತ್ತು ಜೊತೆಗೆ. ಮತ್ತೆ ಇನ್ನೊಂದ್ ಏನಂದ್ರೆ, ಇಲ್ಲಿ ಯಾವುದೇ ಕೆಲವ್ರು ಹೇಳ್ಬೋದು, ಈಗ ನಿಮ್ ಇನ್ಕಮ್ ನೋಡಿ ಇನ್ನು ಕೆಲವ್ರು ಹೇಳ್ಬೋದು ಯಾವ್ದೊಂದು ಹೈಯೆಸ್ಟ್ ಇನ್ಕಮ್ ತಗೊಂಡು ಅಂದ್ರೆ ಯಾವ್ದೊಂದು ಲಕ್ಕಿತ್ತು ಬಿಡು ಅದು ಇದು ಏನೇ ಹೇಳ್ತಾರೆ. ಅದೆಲ್ಲ ಸುಳ್ಳು. ಯಾವ್ದೇ ಒಬ್ಬ ವ್ಯಕ್ತಿ ಬಂದು ಕಷ್ಟಪಟ್ಟು ವರ್ಕ್ ಮಾಡಿ ಎಫರ್ಟ್ ಹಾಕಿ ಇದ್ ಮಾಡ್ತೇನೆ ಅಂದ್ರೆ ಮೇನ್ ಆಗಿ ಬೇಕಾಗಿರೋದೇ ಹಾರ್ಡ್ ವರ್ಕ್, ಎಫರ್ಟ್ಸ್ ಮತ್ತೆ ಕನ್ಸಿಸ್ಟೆನ್ಸಿ. ಈ ಮೂರನ್ನ ಲೈಫ್ ಅಲ್ಲಿ ಯಾರು ಅದು ಫಾಲೋ ಅಪ್ ಮಾಡ್ತಾರೆ ಅಂತವ್ರು ಖಂಡಿತ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಎಲ್ರಿಗೂ ಹೇಳಕ್ ಇಷ್ಟಪಡೋದು ಏನಂದ್ರೆ, ಎಲ್ರಿಗೂ ಒಂದೊಂದು ಟೀಮ್ ಅಂತ ಇದೆ. ಯಾರೇ ಒಬ್ರು ನಿಮ್ಮನ್ನ ನಂಬ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ, ಗೈಡ್ ಮಾಡಿ. ನಾವೇನ್ ವರ್ಕ್ ಕಲ್ತಿರ್ತೀವಲ್ಲ ಅದನ್ನ ಅವ್ರಿಗೆ ಹೇಳಿ ಬೆಳೆಸ್ಕೊಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏಕೆ ತುಂಬಾ ಜನ ನೀವು ನೋಡ್ತಾ ಇರ್ತೀರಾ ಅನ್ಸುತ್ತೆ, ಈಗ ನಾವು ಮಾಡ್ಸ್ಕೊಳ್ಳೋವರ್ಗು ಒಂಥರ ಇದ್ದು ಆಮೇಲೆ ಅವ್ರ ಕೈ ಬಿಡೋದಾದ್ರೆ ಚೆನ್ನಾಗಿರೋದಿಲ್ಲ. ಮೇನ್ ಆಗಿ ಈ ಅಚೀವ್ಮೆಂಟ್ ಏನ್ ಕಾರಣ ಅಂದ್ರೆ, ನಮ್ಮನ್ನ ನಂಬ್ಕೊಂಡ್ ಬಂದಿರೋರ್ಗೆ ಗೈಡ್ ಮಾಡುವಂತದ್ದು. ಅವರು ಕೂಡ ಸಪೋರ್ಟ್ ಮಾಡ್ಬೇಕು, ಅವರು ಒಂದ್ ಇನ್ಕಮ್ ಮಾಡ್ಬೇಕು. ಮೇನ್ಲಿ ಬಂದು ಇಲ್ಲಿ ಯಾರಿಗೆ ಒಂದ್ ಹೇಳ್ಬೇಕು ಅಂತ ಇಷ್ಟಪಡೋದಾದ್ರೆ, ಹಾರ್ಡ್ ವರ್ಕ್ ಮಾಡಿ, ಎಫರ್ಟ್ಸ್ ಹಾಕಿ, ಮೇನ್ಲಿ ಬಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಸರ್. ಇದೊಂದು ಅಚೀವ್ಮೆಂಟ್ಗೆ ಬಂದು ಮೇನ್ ಕಾರಣನೇ ಇದು. ಜೊತೆಗೆ ಬಂದು ನಿಮ್ ಬಗ್ಗೆ ಹೇಳೋದಾದ್ರೆ, ನಾನು ನೋಡಿರುವಂತ ಒಬ್ಬ ಗುಡ್ ಲೀಡರ್ಸ್ ಅಲ್ಲಿ ತುಂಬಾ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿ ಬಂದಿದ್ದೀನಿ, ಬಟ್ ನಿಮ್ ತರ ಪರ್ಸನ್ ನಾನು ಎಲ್ಲೂ ನೋಡಿಲ್ಲ. ಅಲ್ಲಿ ವರ್ಕ್ ಮಾಡಿರೋ ಕಡೆ ಆಯ್ತು, ಮತ್ತೊಂದಾಯ್ತು, ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಅವೈಲಬಲ್ ಇರ್ತೀರಾ, ಯಾವುದೇ ಟೈಮಲ್ಲಿ ಡೌಟ್ಸ್ ಕೇಳಿದ್ರು ಕೂಡ ಕ್ಲಿಯರ್ ಮಾಡ್ಕೊಡ್ತೀರಾ. ಇದೊಂದು ಕ್ವಾಲಿಟೀಸ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇದೊಂದು ಅಚೀವ್ಮೆಂಟ್ಗೆ ನಿಮ್ದೊಂದು ಗೈಡೆನ್ಸ್ ಏನಿದೆ, ಇದು ತುಂಬಾ ನಂಗೆ ಮೋಟಿವೇಟ್ ಆಯ್ತು ಸರ್. ನೀವೇನು ಹೇಳ್ತಾ ಇದ್ರಲ್ಲ, ನಿಮ್ ಕಲಾಗುತ್ತೆ ಮಾಡಿ ಇದು ಎಲ್ಲ ನಿಮ್ಗೂ ಗೊತ್ತಿದೆ. ಬೇರೆ ಕಡೆ ಎಲ್ಲ ಬಂದು ನಾನು ಅದೆಲ್ಲ ಇದಾಗಿ ತುಂಬಾ ಸ್ಟ್ರೆಸ್ ಅಲ್ಲೆಲ್ಲ ಇದ್ದೆ, ಏನೇನೋ ಆಯ್ತು. ಬಟ್ ಆ ನಡುವೆನೂ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ, ಗೈಡ್ ಮಾಡಿ, ಒಂದ್ ಧೈರ್ಯ ತುಂಬಿ ನಿಮ್ ಆಗುತ್ತೆ ಮಾಡಿ, ಖಂಡಿತ ಆಗುತ್ತೆ, ಇದೆಲ್ಲ ಬುಷ್ ಮಾಡಿ ಎಲ್ಲ ಮಾಡಿದ್ರಲ್ಲ, ಇದು ಒಂದು ಮೇನ್ ರೀಸನ್ ಸರ್. ಇದನ್ನೆಲ್ಲ ಮತ್ತೆ ನಂಗೆ ಜಾಸ್ತಿ ಮಾತಾಡೋಕ್ ಆಗ್ತಾ ಇಲ್ಲ, ಪೇನ್ ಬರ್ತಾ ಇದೆ. ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಮೇನ್ಲಿ ಬಂದು ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್.
ಎಸ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಹುಷಾರಿಲ್ಲ ಅಂದ್ರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ 2 ಮಾತನ್ನ ಆಡಿದ್ಕೆ ಸೊ ಥ್ಯಾಂಕ್ ಯು ಸೋ ಮಚ್. ಸೊ ದೆನ್ ಆಕ್ಚುಲಿ ನಮ್ಮ ಇನ್ನೊಬ್ರು ಗ್ರೇಟ್ ಲೀಡರ್ ಇದ್ದಾರೆ, ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಅವರು ನಿಜವಾಗ್ಲೂ ಖುಷಿ ಆಗ್ತದೆ ಈ ಒಂದು ಸಿಸ್ಟಮ್ಗೆ ಬಂದು ಸ್ವಂತವಾಗಿ ಆಕ್ಚುಲಿ ಟೀಮ್ ನ ಮಾಡಿ, ಸೊ ಮೋಟಿವೇಟ್ ಮಾಡಿ, ಸೊ ಇವತ್ತು ಟೀಮ್ ನ ಬಿಲ್ಡ್ ಮಾಡಿದ್ರೆ ಮಿಸ್ ಹಂಸವೇಣಿ ಮೇಡಮ್. ಸೊ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸರ್, ಕೇಳಿಸ್ತಿದ್ಯಾ? ಎಸ್ ಮ್ಯಾಮ್, ಕೇಳಿಸ್ತಿದೆ, ಮಾತಾಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ನಾನು ಒಬ್ಳಿಂದ ಅಂತೂ ಅಚೀವ್ ಅಂತೂ ಆಗಿಲ್ಲ. ಟೀಮ್ ಸಪೋರ್ಟ್ ತುಂಬಾನೇ ಇದೆ. ಅದೇ ರೀತಿ ಇಲ್ಲಿರೋ ಲೀಡರ್ಸ್ ಅಪ್ಲೈನ್, ನೀವು ಕೊಟ್ಟಿರೋ ಪ್ಲಾನಿಂಗ್ಸ್ ಇಂದಾನು ಇಲ್ಲಿ ನಾನು ಇಲ್ಲಿ ಅಚೀವ್ ಮಾಡಕ್ಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಕಡೆನೂ ವರ್ಕ್ ಮಾಡಿದೀವಿ. ಈ ರೀತಿ ಸಪೋರ್ಟ್ ಅಂತೂ ನಾನು ಮುಂಚೆನೂ ಹೇಳಿದೀನಿ ನಿಮ್ಗೆ. ಈ ರೀತಿ ಸಪೋರ್ಟ್ ಆಗಿರ್ಬೋದು, ಡೌನ್ ಲೈನ್ ನಿಮ್ ಅಂಡರ್ ಅಲ್ಲಿರೋ ಡೌನ್ ಲೈನ್ಸ್ ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಪೇಶನ್ಸ್ ಆಗಿರ್ಬೋದು, ಅದಕ್ಕೆ ರೆಸ್ಪಾನ್ಸ್ ಮಾಡೋ ರೀತಿ, ಈ ರೀತಿ ಅಂತೂ ನಾನು ಯಾವ ಲೀಡರ್ಸ್ ನೋಡಿಲ್ಲ. ನೈಲ್ ಕಾರ್ಟ್ ಅಲ್ಲಿ ಅಷ್ಟೇ ನಾನು ನೋಡಿರೋದು ಇದುವರೆಗೂ. ರಾಮರಾಜ್ ಸರ್ ಆಗಿರ್ಬೋದು, ನೈಟ್ ಪಾಪ ಎಷ್ಟೇ ಲೇಟ್ ಆದ್ರೂ ಸರ್ ಏನೇ ಡೌಟ್ ಇದ್ರು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತಾರೆ. ಇಲ್ಲ ಮ್ಯಾಮ್, ಈ ತರ ಮಾಡಿ, ಆ ತರ ಮಾಡಿ, ಎನಿ ಟೈಮ್ ಕಾಲ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ಸೊ ಅಂತ ಅಪ್ಲೈನ್ ನಮ್ಗೆ ಮುಂಚೆ ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ. ಮತ್ತೆ ನೀವು ಅಷ್ಟೇ ಎಷ್ಟು ಸಪೋರ್ಟಿವ್ ಆಗಿ ನಿಂತಿರ್ತೀರಾ, ಪ್ಲಾನಿಂಗ್ಸ್ ಕೊಡ್ತೀರಾ. ಸರ್ ಇಂಥ ದಿನ ನಮ್ಗೆ ಈ ತರ ಮೀಟಿಂಗ್ಸ್ ಬೇಕು ಅಂತ ಕೇಳಿದ ತಕ್ಷಣ ಓಕೆ ಮ್ಯಾಮ್ ಅಂತೀರಾ, ಆಗಲ್ಲ ಅಂತ ಹೇಳೋದೇ ಇಲ್ಲ. ಯಾವ್ದೇ ರೀತಿ ಒಂದ್ ಸ್ವಲ್ಪನೂ ಅಹಂ ಇಲ್ದೆ, ನಾನಿಲ್ಲಿ ಲೀಡರು, ನೈಲ್ ಕಾರ್ಡ್ ಟೀಮ್ ಇದೆ ನಂದೊಂದು, ನನ್ನ ಅಂಡರ್ ಅಲ್ಲಿ ಇಷ್ಟ ಜನ ಪೀಪಲ್ಸ್ ಇದಾರೆ, ಈ ರೀತಿ ಏನು ಇಲ್ಲ ನಿಮ್ಗೆ. ನೀವು ಫ್ಯೂಚರ್ ಅಲ್ಲಿ ಹೆಂಗಿರ್ತೀರೋ ಗೊತ್ತಿಲ್ಲ, ಬಟ್ ಈಗಂತೂ ಇದೀರ ನೋಡಿ. ಇದೇ ರೀತಿ ಇದ್ರಿ ಅಂದ್ರೆ ಇನ್ನೂ ತುಂಬಾ ಬೆಳಿತೀರಾ ಸರ್ ನೀವು ನೈಲ್ ಕಾರ್ಟ್ ಅಲ್ಲಿ. ನೀವು ಬೆಳಿತೀರಾ, ನಮ್ಮನ್ನು ಬೆಳೆಸ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ ಇಲ್ಲಿ. ಮತ್ತೆ ಇಲ್ಲೇನು ಅಚೀವ್ ಆಗಿದೆ ನೋಡಿ, ಇದಿನ್ನು ಜಸ್ಟ್ ಈಗ ಸ್ಟಾರ್ಟಿಂಗ್ ಅಷ್ಟೇನೆ. ಸೊ ಟಾರ್ಗೆಟ್ ತುಂಬಾನೇ ಇತ್ತು, ಸಮ್ ಪ್ರಾಬ್ಲಮ್ಸ್ ಇಂದ ಆಗ್ಲಿಲ್ಲ ಈ ಮಂತ್ ಮಾಡೋದಕ್ಕೆ. ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಗಿವ್ ಅವೇ ಇದೆ ಅಲ್ವಾ, ಸೊ ಅದ್ರಲ್ಲಿ ನಾವೇನು ಅಂತ ಇನ್ನೂ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಇವತ್ತಿಂದಾನೇ ಡಿಸೈಡ್ ಆಗಿ ಮಾರ್ನಿಂಗ್ ಇಂದಾನೆ ಕುತ್ಕೋಬಿಟ್ಟಿದೀವಿ ನಾವು ನಮ್ ಟೀಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಇಲ್ಲಿ ನಮ್ ಎಕ್ಸ್ಪೀರಿಯನ್ಸ್ ನ ಎಸ್ ಶೇರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ 2 ಅನುಭವದ ಮಾತುಗಳನ್ನ ಶೇರ್ ಮಾಡಿದ್ಕೆ. ಸೊ ಇದೇ ರೀತಿ ಸೊ ನಿಮ್ಮ ಟೀಮ್ಗೆ ಸಪೋರ್ಟ್, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇ ರೀತಿ ನಿಮ್ಮ ಟೀಮ್ ಅಲ್ಲಿ ಅಚೀವರ್ಸ್ ಮ್ಯಾಕ್ಸಿಮಮ್ ಕ್ರಿಯೇಟ್ ಮಾಡಿ. ಸೊ ದೆನ್ ಅವರ್ ಒನ್ ಅಂಡ್ ಓನ್ಲಿ ರಾಕಿಂಗ್ ಲೀಡರ್ ಮಿಸ್ಟರ್ ರಾಮರಾಜು ಸರ್, ಪ್ಲೀಸ್ ವೆಲ್ಕಮ್, ಮಾತಾಡಿ. Sir, my voice is available. Sir, ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್. ವೆಲ್ಕಮ್ ಮಾಡೋದಕ್ಕೂ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇದ್ರ ಕಡೆಯಿಂದನೂ ಹೇಳ್ಬೇಕಾದ್ರೆ ನಮ್ಮ ಟೀಮ್ ಸಪೋರ್ಟ್ ಆಗ್ಬೋದು, ಎಲ್ಲಾ ರೀತಿ ಆಗ್ಬೋದು. ನಮ್ಮ ಟೀಮಲ್ಲಿ ಎಷ್ಟು ಜನ ಇದಾರೋ ಆ ಸಪೋರ್ಟ್ ಇಂದ ಸಹ ಬೆಳೆದಿದ್ದೀನಿ, ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆದ್ರೂ ಸಹ ಬಟ್ ನಮ್ಮ ಟೀಮ್ ಸಪೋರ್ಟ್ ಇಂದ ನಾನು ಹೆದ್ದೆಲ್ಲಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಸ್ ಎ ಲೀಡರ್ಸ್ ಆಗ್ಬೋದು, ನನ್ನ ಟೀಮಲ್ಲಿ ಆಗ್ಬೋದು, ಎಷ್ಟು ಜನ ಇದಾರೋ ಅವರು ಸಪೋರ್ಟ್ ಇಂದ ಬೆಳೆದಿದ್ದೀನಿ. ಇಲ್ಲ ಅಂದ್ರೂ ಸಹ ತುಂಬಾ ನಾನು ಒಂದ್ ತಿಂಗಳಲ್ಲಿ ತುಂಬಾ ಅದ್ರ ಕಡೆಯಿಂದ ತುಂಬಾ ಫ್ಯಾಮಿಲಿ ವಿಷಯಸ್ ಕಡೆಯಿಂದ ಆಗ್ಬೋದು, ಅದರಿಂದ ತುಂಬಾ ಟೈಮ್ ಕೊಡೋಕ್ ಆಗಿಲ್ಲ. ಬಟ್ ಏನೋ ಒಂದು ಸಾಧನೆ ಮಾಡ್ಬೇಕಂತ ಒಂದು ಮನ್ಸಾರೆ ಬಂದಿತ್ತು, ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿತ್ತು. ಅದೇ ರೀತಿಯಾಗಿ ನಮ್ಮ ಟೀಮ್ ಸಪೋರ್ಟ್ ಇತ್ತು, ನಾನು ಹಾರ್ಡ್ ವರ್ಕ್ ಮಾಡಿದೆ. ಅದಕ್ಕಾಗಿ ನಾನೊಂದು ಗಿವ್ ಅವೇನ ಅಚೀವ್ಮೆಂಟ್ ಮಾಡಿದಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಸಹ ಅಷ್ಟೇ ತುಂಬಾ ಕಡೆಯಿಂದನೂ 11 o'clock ಆಗ್ಬೋದು ಇಂಥ ಪ್ರಾಬ್ಲಮ್ಸ್ ಅಂದ್ರೆ ಸಾಲ್ವ್ ಮಾಡ್ಕೊಟ್ಟಿದ್ದೀರಾ. ಪ್ರತಿಯೊಂದನ್ನು ಹಾರ್ಡ್ಲಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ದಿಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಇನ್ನೊಂದು ಮಾತು ಹೇಳ್ಬೇಕಾದ್ರೂ ತುಂಬಾ ಕಡೆಯಿಂದನೂ ನನ್ನ ಟೀಮ್ ಆಗ್ಬೋದು ಇದೇ ತರ ಹೋಗ್ಬೇಕು, ಇದೇ ತರ ನಾವು ಬೆಳೆಸ್ಬೇಕು. ನಾನ್ ಕಲಿಯೋದಲ್ಲ, ನಮ್ಮ ಟೀಮ್ ಅನ್ನ ಬೆಳೆಸ್ಕೊಡ್ಬೇಕು. ನಾನು ಅಚೀವ್ಮೆಂಟ್ ಮಾಡೋದಲ್ಲ, ನನ್ನ ಟೀಮ್ ಅಲ್ಲಿ ಅಚೀವ್ಮೆಂಟ್ ಮಾಡಿಸ್ಬೇಕಂತ ನನ್ಗೆ ತುಂಬಾ ಆಸೆ ಇದೆ. ಬಟ್ ನನ್ನ ಕೈಲಿ ಆಗೋಷ್ಟು ಸಾಧ್ಯ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಸೆನ್ಸ್ಗೆ. ಸೊ ಜೊತೆಗೆ ನಮ್ಮ ಇನ್ನೊಬ್ಬರು ಗ್ರೇಟ್ ಲೀಡರ್ ಇದ್ದಾರೆ ಮಿಸ್ಟರ್ ಸುರೇಶ್ ಸರ್, ಮಾತಾಡಿ. ವೆಲ್ಕಮ್, ಪ್ಲೀಸ್. ಸುರೇಶ್ ಸರ್ ಅವೈಲಬಲ್ ಇದ್ದೀರಾ? ಓಕೆ, ಸುರೇಶ್ ಅವರು ಅವೈಲಬಲ್ ಇಲ್ಲ. ಸೊ ಇನ್ನೊಬ್ರು ನಮ್ಮ ಗ್ರೇಟ್ ಲೀಡರ್ ಇದ್ದಾರೆ. ಆಕ್ಚುಲಿ ಇವರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೇವಲ 17 ದಿನ ಆಗಿದೆ. 17 ದಿನದಲ್ಲಿ ಒಂದು ಒಳ್ಳೆ ಇನ್ಕಮ್ ನ ಮಾಡಿ, ಸೊ ವಾಚ್ ಕೂಡ ಮಾಡ್ಲೇಬೇಕು ಅಂತ ಹೇಳಿ ಅಚೀವ್ಮೆಂಟ್ ನ ಬೇಗನೆ ಕೂಡ ಮಾಡಿದ್ರು ಇವರು. ಸೊ ರಿಯಲಿ ಗ್ರೇಟ್ ಮೇಡಮ್. ಮಿಸಸ್ ಮಂಗಲಾ ಬಸಾಪುರ ಮೇಡಮ್, ಪ್ಲೀಸ್ ವೆಲ್ಕಮ್, ಮಾತಾಡಿ ನಿಮ್ಮ ಅನುಭವದ 2 ಮಾತುಗಳು.
ಥ್ಯಾಂಕ್ ಯು ಸರ್ ಅನ್ಮ್ಯೂಟ್ ಆಪ್ಷನ್ಸ್ ಕೊಟ್ಟಿದ್ದಕ್ಕೆ ನನಗೆ. ಸೊ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಇವಾಗ ಎಲ್ಲರೂ ಹೇಳಿದ್ದಾರೆ ಆಲ್ರೆಡಿ. ಸೊ ಎಲ್ಲರೂ ಬರೀ ಶ್ರೀನಿವಾಸ್ ಸರ್ನೇ ಹೊಗಳ್ತಿದ್ದಾರೆ ಅನ್ಕೋಬೇಡಿ. ಅನದರ್ ಪೀಪಲ್ಸ್ ಇದ್ದೀರಲ್ವಾ, ಯಾಕಂದರೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಷ್ಟೆಲ್ಲ. ಯಾಕಂದರೆ ನನ್ನ ಡೌನ್ಲೈನ್ ಕಾಲ್ ಮಾಡಿದ್ರು ಹಾಫ್ ಆನ್ ಅವರಲ್ಲಿ 1 ಅವರ್ ಆದರೂ ಮಾತಾಡಿ ಅವರಿಗೆ ಗೈಡೆನ್ಸ್ ಕೊಡ್ತಾರೆ. ಅಂದರೆ ಕ್ಲಾರಿಟಿ ಸಿಗಬೇಕು ಪೀಪಲ್ಗೆ, ಆ ಥರ ನಮಗೆ ಅವರು ನೀಟಾಗಿ ಗೈಡೆನ್ಸ್ ಕೊಡ್ತಾರೆ. ನಾನು ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಮಾಡಿ ಬಂದಿದ್ದೀನಿ ವರ್ಕು. ಬಟ್ ಅಪ್ಲೈನ್ ಅಂದ್ರೆ ನಾವು ಬೇರೆ ಅನ್ಕೊಂಡಿದ್ವಿ, ಮ್ಯಾನೇಜರ್ಸ್ ಅಂದ್ರೆ ಬೇರೆನೆ ಅನ್ಕೊಂಡಿದ್ವಿ. ಬಟ್ ಮ್ಯಾನೇಜರ್ಸ್ ಅಂದ್ರೆ ಈಗೂ ಇರ್ತಾರಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ಕಲ್ತ್ಕೊಂಡೆ, ಅಂದ್ರೆ ತಿಳ್ಕೊಂಡೆ ನಿಮ್ ನೋಡಿ. ತುಂಬಾ ಖುಷಿ ಆಗ್ತಿದೆ ಸರ್. ನನ್ನ ಅಂದ್ರೆ ಟೀಮನ್ನು ಅದೇ ತರ ಸಪೋರ್ಟ್ ಮಾಡ್ತಿದೆ. ಜೊತೆಗೆ ಸರಿತಾ ಅವರು ನಂದು ಸ್ವಲ್ಪ ಬೇರೆ ಇತ್ತು, ಬಟ್ ಫ್ರೆಂಡ್ಶಿಪ್ ಇನ್ನೂ ಹತ್ರ ಆಗಿದೆ ಇಬ್ಬರದೂ ಕೂಡ. ಅದೊಂದು ಖುಷಿ ಆಗ್ತಿದೆ ನನಗೆ. ನಾನು ಏನಕ್ಕೆ ಇಷ್ಟಪಡ್ತೀನಂದ್ರೆ ಎಲ್ರು ಹಾರ್ಡ್ ವರ್ಕ್ ಮಾಡಿ ಎಲ್ರಿಗೂ ಮಾಡಕ್ ಸಾಧ್ಯ ವರ್ಕ್. ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಯಾರೂ ಅಚೀವ್ ಮಾಡಕ್ ಆಗಲ್ಲ ಸರ್, ಯಾಕಂದ್ರೆ ಹಾರ್ಡ್ ವರ್ಕ್ ಇರ್ಲೇಬೇಕು. ಕೆಲವೊಬ್ರು ಏನ್ ಹೇಳ್ತಾರೆ, ಬಂದ ತಕ್ಷಣನೇ ದುಡ್ಡು ಬಂದ್ಬಿಡ್ಬೇಕು, ಆ ತರ ಮೈಂಡ್ ಸೆಟ್ ಅವರೇ ಬಂದಿರ್ತಾರೆ ಇಲ್ಲಿ. ಬಟ್ ಇನ್ನೊಂದು ಕಂಪನಿಯಿಂದ ಏನ್ ಬೆನಿಫಿಟ್ ಇದೆ ಅಂದ್ರೆ, ಸೊ ಡೌನ್ಲೈನ್ಗೂ ಒಳ್ಳೆ ಇನ್ಕಮ್ ಇದೆ ಇಲ್ಲಿ. ಬಟ್ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಖುಷಿ ಆಗ್ತಿದೆ ಸರ್ ನಾನು ಈ ಪ್ಲಾಟ್ಫಾರ್ಮ್ಗೆ ಬಂದಿದ್ದು. ಯಾಕಂದ್ರೆ ಇಲ್ಲಿ ಹಾರ್ಡ್ ವರ್ಕು ಅಷ್ಟಿಲ್ಲ ಜಾಸ್ತಿ. ಏನಂದ್ರೆ ವರ್ಕ್ ಮಾಡ್ಬೇಕನ್ನೋದಿಲ್ಲ, ಏನು ಸ್ಮಾರ್ಟ್ ವರ್ಕ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ಬೋದು. ಅದರಲ್ಲಿ ನಿಮ್ಮ ಸಪೋರ್ಟ್ ತುಂಬಾ ಸಿಗ್ತಿದೆ ನಮಗೆ. ಇದೇ ತರ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಹೋಗಿ. ನಾವೆಲ್ಲರೂ ಏನೇನು ಅಚೀವ್ ಮಾಡ್ಕೋಬೇಕು ಅನ್ಕೊಂಡಿದೀವೋ ಮಾಡ್ತೀವಿ. ಜೊತೆಗೆ ಗಿವ್ ಅವೇ ವಾಚ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ನಿಮಗೆ. ಮತ್ತೆ ಏನ್ ಹೇಳ್ಬೇಕಂದ್ರೆ ಟೀಮ್ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಸರ್ ನಾನು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಡಿಯರ್ ಲೀಡರ್ಸ್, ಆಕ್ಚುಲಿ ತುಂಬಾ ಜನ ಲೀಡರ್ಸ್ಗಳು ಅವ್ರ ಬಗ್ಗೆ ಅವಳು ಹೇಳ್ಕೊಳ್ಳಿಲ್ಲ, ಸೊ ಜೊತೆಗೆ ಟೀಮ್ ಬಗ್ಗೆ ಹೇಳಲಿಲ್ಲ. ಸೊ ಆಲ್ಮೋಸ್ಟ್ ನನ್ನನ್ನೇ ಯಾಕೆ ಅವ್ರು ಹೊಗಳುತ್ತಿದ್ದಾರೆ ಅಂತ ಅಂದ್ರೆ, ಸೊ ರೀಸನ್ ಇಷ್ಟೇ. ಸೊ ನಾವು ಯಾವ ರೀತಿ ಇನ್ನೊಬ್ರಿಗೆ ಸಪೋರ್ಟಿವ್ ಆಗಿರ್ತೀವೋ ಅವರು ಅದೇ ರೀತಿ ಇನ್ನೊಬ್ರು ಸಪೋರ್ಟಿವ್ ಆಗಿರ್ತಾರೆ. ಸೊ ನಾವೇ ಕಳ್ಳಾಟ ಆಡ್ತು ಅಂತ ಅಂದ್ರೆ ಅವರು ಸೇಮ್ ಅದೇ ಆಡ್ತಾರೆ, ನಿಜ ಅಲ್ವಾ? ಸೊ ನಾವು ಈಗ ನೋಡಿ ಎಕ್ಸಾಂಪಲ್, ನನಗೆ ಡೈರೆಕ್ಟ್ ಅಪ್ಲೈನ್ ನಮ್ಮ MD ಮಿಸ್ಟರ್ ವಿಜಯ್ ಮುರುಗನ್ ಸರ್. ಈಗ ಆ ವ್ಯಕ್ತಿ ನನ್ನ ನೈಟ್ 12 ಗಂಟೆಗೆ ಕಾಲ್ ಮಾಡ್ಲಿ, ಸರ್ ಹೇಳಿ ಸರ್ ಅಂತ ಅಂತಾರೆ. ಸೊ ಅಂದ್ರೆ ಅವರ ಒಂದು ಮನಸ್ಥಿತಿ ಹೇಗಿದೆ, ನಾನು MD ಅನ್ನೋ ಫೀಲ್ ಇಲ್ಲ ಅವರಲ್ಲಿ. ಸೊ ನಾನು ಕೂಡ ಒಬ್ಬ ನಿಮ್ ತರ ಒಂದು ಕಂಪನಿನ ಕಟ್ಟುತ್ತಾ ಇದ್ದೀನಿ ಅಷ್ಟೇನೆ. ಸೊ ನಾನು ಕೂಡ ಇಲ್ಲಿ ಒಬ್ಬ ಕೆಲಸಗಾರ, ಇಷ್ಟೇ ಡಿಫರೆನ್ಸು. ಯಾಕೆಂದ್ರೆ ಕೆಲವೊಂದು ಸುಮಾರು ಕಂಪ್ನಿಗಳಲ್ಲಿ ನಾವು ಕೆಲಸ ಮಾಡಿದೀವಿ. ಸೊ ಕೆಲಸ ಮಾಡ್ಬೇಕಾದ್ರೆ ನಾ ಈ ಒಂದು ಕಂಪನಿನ ಟ್ರಸ್ಟ್ ಮಾಡಿ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಈ ಒಬ್ಬ ಕಂಪನಿ MD ನ ನೋಡಿ. ಯಾಕೆಂದ್ರೆ ಅವರು ನಮಗೆ ಮಾತಲ್ಲಿ ಭರವಸೆ ಕೊಟ್ಟಿದ್ದಾರೆ, ಸರ್ ನಾವು ನಮ್ಮ ಕಂಪನಿನ ಡೆವಲಪ್ ಮಾಡ್ತೀವಿ, ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀವಿ, ಧೈರ್ಯವಾಗಿ ಬಿಸ್ನೆಸ್ ಮಾಡಿ. ಈ ಒಂದು ನಂಬಿಕೆನ ಇಟ್ಟು ಈ ಒಂದು ಬಿಸ್ನೆಸ್ ನಾವು ಮಾಡ್ತಾ ಇದ್ದೀವಿ. ಸೊ ಈ ಒಂದು ನಂಬಿಕೆನ ಅವ್ರು ಉಳಿಸ್ಕೋತಿದ್ದಾರೆ ಕೂಡ. ಸೊ ಯಾಕೆಂದ್ರೆ ಡೆವಲಪ್ಮೆಂಟ್ ಅಂದ್ರೇನೆ ಬೇರೆ, ಡೆವಲಪ್ಡ್ ಅಂತ ಅಂದ್ರೇನೆ ಬೇರೆ, ಡೆವಲಪಿಂಗ್ ಅಂದ್ರೇನೆ ಬೇರೆ. ಸೊ ಈಗ ನಾವು ಸ್ಟಿಲ್ ಡೆವಲಪಿಂಗ್ ಅಲ್ಲಿ ಇದ್ದೀವಿ. ಯಾಕೆಂದ್ರೆ ನಾವು ಕಂಪನಿ ಸ್ಟಾರ್ಟ್ ಆಗಿ ಜಸ್ಟ್ 10 ಮಂತ್ಸ್ ಆಗಿದೆ, ಜಸ್ಟ್ 10 ಮಂತ್ಸ್ ಬೇಬಿ. ಸೊ ಆ ಬೇಬಿಗೆ ಎಷ್ಟು ಮಾತಾಡಕ್ ಬರುತ್ತಾ? ನೋ. ನಡಿಯಕ್ ಟ್ರೈ ಮಾಡ್ಬೋದೇನೋ. ಸೊ ಒಂದು ವಿಚಾರ ಹೇಳ್ತೀನಿ ಕೇಳಿ, ಪ್ರತಿಯೊಬ್ರು ಕೂಡ ಕೆಲವೊಬ್ರು ಇನ್ನ ಡೆವಲಪ್ ಆಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಐ ಡೋಂಟ್ ನೋ ವೈ. ಸರ್ ನೀವು ಪೇ ಮಾಡ್ತಾ ಇರುವಂತ 750 ರೂಪಾಯಿನಲ್ಲಿ ಇವತ್ತು ಯಾರ ಮನೇನು ಬೀದಿಗೆ ಬರಲ್ಲ, ಯಾರ ಮನೇನು ಹಾಳಾಗಲ್ಲ. ಇವತ್ತು 750 ರೂಪಾಯಿನಲ್ಲಿ ಎಷ್ಟೋ ಜನ ಇವತ್ತು ತಿಂದು ತೇಗಿ ವೇಸ್ಟ್ ಮಾಡ್ತಿದ್ದಾರೆ. ಅಂತ ಒಂದು ಸಣ್ಣ ಅಮೌಂಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ ಮೈಂಡ್ ಅಲ್ಲಿ ಏನ್ ಇಟ್ಕೋಬೇಕು ಅಂತ ಅಂದ್ರೆ, ಝೀರೋ ರಿಸ್ಕ್, ಕಂಪ್ಲೀಟ್ಲಿ ಝೀರೋ ರಿಸ್ಕ್. 750 ರೂಪಾಯಿಂದ ಏನೇನು ಆಗಲ್ಲ ಇವತ್ತು. ಅಂತದ್ರಲ್ಲಿ ಇವತ್ತು 750 ರೂಪಾಯಿನಲ್ಲಿ ಲ್ಯಾಕ್ಪತಿ ಆಗಿದ್ದಾರೆ, ಸಾವಿರಾರು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದಾರೆ. ಇವನ್ ನನ್ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈಗ ನನ್ನ ಟೀಮಲ್ಲಿ ಇನ್ನ ತುಂಬಾ ಜನ ಲೀಡರ್ಸ್ ಗಳಿದ್ದಾರೆ, ಅವ್ರನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಅವ್ರ ಕೈಲಿ ಆಗಿದೆ ಅಂತ ಅಂದ್ರೆ ನಮ್ಮ ಕೈಲೂ ಆಗುತ್ತೆ. ಸೊ ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೆ ಬೇಕಾಗಿರೋದೇನು? ನಮ್ಮ ಪ್ರಯತ್ನ ಅಷ್ಟೇನೆ. ಇನ್ನ ಕೆಲವೊಬ್ರು ಲೀಡರ್ಸ್ಗಳು ಸರ್ ಇನ್ನ ಡೆವಲಪ್ ಆಗಲಿ, ಇನ್ನ ಏನ್ ಬರುತ್ತೆ ಬರ್ಲಿ, ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ, 1 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, 2 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, 3 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸರ್ ಇದೇ ಮಾತನ್ನ ನಾನು 6 ತಿಂಗಳಿಂದ ಹೇಳ್ಕೊಂಡ್ ಬಂದಿದ್ರೆ ಇವತ್ತು ನಾನು ಏನೂ ಅಚೀವ್ ಮಾಡಕ್ ಆಗ್ತಿರ್ಲಿಲ್ಲ. ನಾನ್ ನಂಬಿರೋದು ಇಷ್ಟೇ, ಸಿಸ್ಟಮ್ನ ನಂಬಿದೀನಿ, ಕಂಪನಿನ ನಂಬಿದೀನಿ, MD ನ ನಂಬಿದೀನಿ, ಇದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇದೀನಿ. ಸೊ ನೀವೇನ್ ಮಾಡ್ಬೇಕು? ಸಿಸ್ಟಮ್ನು ನಂಬಬೇಕು, ಕಂಪನಿನೂ ನಂಬಬೇಕು, MD ನಂಬಬೇಕು, ಜೊತೆ ನನ್ನನ್ನು ನಂಬಬೇಕು. ಸೊ ನಾವು ಕೊಡುವಂತ ಕಾನ್ಫಿಡೆನ್ಸ್ ನಂಬಬೇಕು. ವಾಟ್ ಎವರ್ ನಾವೇನ್ ಫಾಸ್ಟ್ ಅಲ್ಲಿ ಏನ್ ಮಾಡಿದೀವೋ ಅದು ಮ್ಯಾಟರ್ ಆಗಲ್ಲ, ಬಟ್ ಇಲ್ಲಿ ಏನ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗ್ತದೆ. ಸೊ ದಯವಿಟ್ಟು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳಿ. ಒಳ್ಳೆ ಅವಕಾಶ ಇದೆ, ಅವಕಾಶನ ಮಿಸ್ ಮಾಡ್ಕೋಬೇಡಿ.
ಸೊ ಜೊತೆಗೆ ಇವತ್ತಿನ ಈ ಮಂತ್ ಗಿವ್ ಅವೇ ಏನ್ ಕೊಟ್ಟಿದೀವಿ, ಸೊ ಅದ್ರ ಬಗ್ಗೆ ಮಾತಾಡಬೇಕು 2 ನಿಮಿಷ. ಸೊ ಯಾಕಂದ್ರೆ ಟೈಮ್ ಓಡ್ತಾ ಇದೆ. ಸೊ ಟೈಮ್ ಈಸ್ ಪ್ರೀಶಿಯಸ್. ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟು, ಒಂದೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟು, ವೇಸ್ಟ್ ಮಾಡೋದು ಬೇಡ. ಓಕೆ ಫೈನ್. ಸೊ ಈ ಮಂತಿನ ಗಿವ್ ಅವೇಗೆ ಬರೋಣ. ಸೊ ತುಂಬಾ ಜನ ಲೆಫ್ಟ್ ಆಗ್ತಿದ್ದಾರೆ. ಓಕೆ, ನೋ ಇಶ್ಯೂಸ್. ಓಕೆ, ಸೊ ಎಲ್ರಿಗೂ ಕೂಡ ಈ ಒಂದು ಪೇಜ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಎಸ್ ಮೈ ಡಿಯರ್ ಪಾರ್ಟ್ನರ್ಸ್, ಸೊ ಲಾಸ್ಟ್ ಮಂತ್ ಅಲ್ಲಿ ಆಲ್ರೆಡಿ ಒಂದು 5 ಜನ ಲೀಡರ್ಸ್ ಗಳು ಈ ಒಂದು ಗಿವ್ ಅವೇನ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ ಬೇಡ. ಸೊ ಈ ಒಂದು ಗಿವ್ ಅವೇ ಓನ್ಲಿ ಫಾರ್ ಟೀಮ್ ಡ್ರೀಮ್ ಹಂಟರ್ಸ್. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೀನಿ, ಟೀಮ್ ಡ್ರೀಮ್ ಹಂಟರ್ಸ್ ಗಿವ್ ಅವೇ 2026. ಸೊ ಅರ್ಥ ಆಗ್ತಿದ್ಯಾ? ಇದು ಕಂಪನಿ ಕಡೆಯಿಂದ ಕೊಡೋದಲ್ಲ, ನಮ್ಮ ಟೀಮ್ ವತಿಯಿಂದ ಕೊಡುವಂಥದ್ದು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಆಮೇಲೆ ಅದು ನೆಗೆಟಿವ್ ಸ್ಪ್ರೆಡ್ ಆಗೋದ್ ಬೇಡ. ಕಂಪ್ನಿಯಿಂದ ಈ ತರ ವಾಚ್ ಕೊಡ್ತಾರಂತೆ, ಈ ತರ ದುಡ್ಡು ಕೊಡ್ತಾರಂತೆ, ಬೇಡ. ನಮ್ಮ ಟೀಮ್ ಡೆವಲಪ್ಮೆಂಟ್ಗೋಸ್ಕರ, ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಒಂದು ಅಚೀವ್ಮೆಂಟ್ ಇರ್ಲಿ. ಸೊ ನಾವು ಮಾಡುವಂತ ಕೆಲಸದಲ್ಲಿ ಒಂದು ರೆಕಗ್ನಿಷನ್ ಇರ್ಲಿ. ಈಗ ನೋಡಿ, ಆಕ್ಚುಲಿ ಎಲ್ಲರನ್ನು ನಾವು ರೆಕಗ್ನೈಸ್ ಮಾಡೋದು, ಟಾಪ್ ಅರ್ನರ್ಸ್ ನ ರೆಕಗ್ನೈಸ್ ಮಾಡೋದು, ಗಿವ್ ಅವೇ ವಿನ್ನರ್ಸ್ ನ ರೆಕಗ್ನೈಸ್ ಮಾಡೋದು. ಬಿಕಾಸ್ ಯಾಕೆ ಅಂದ್ರೆ ಅದೊಂದು ಇನ್ನೊಬ್ರಿಗೆ ಅವ್ರಿಗೆ ಒಂದು ಸೆಲ್ಫ್ ಮೋಟಿವೇಟ್ ಆಗ್ತದೆ. ಸರ್ ಆಕ್ಚುಲಿ ವಾಚ್ ಪ್ರೈಸ್ ಏನ್ ಲಕ್ಷಾಂತರ ರೂಪಾಯಿ ಇರಲ್ಲ, ಬಟ್ ಅದೊಂದು ಗಿಫ್ಟ್ ಇದೆಯಲ್ವಾ, ಅದನ್ನ ಬೆಲೆ ಕಟ್ಟಕ್ ಆಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ವಾಚ್ ನ ಮ್ಯಾಟರ್ ಆಗಿ ತಗೋಬೇಡಿ. ವಾಚ್ ನೀವು ಮಾರ್ಕೆಟ್ ಅಲ್ಲಿ ಲಕ್ಷ ಅಲ್ಲ, 500 ರೂಪಾಯಿ ಪೇ ಮಾಡಿದ್ರು ಸಿಗುತ್ತೆ, 1000 ಪೇ ಮಾಡಿದ್ರು ಸಿಗುತ್ತೆ, 10,000 ರೂಪಾಯಿ ಪೇ ಮಾಡಿದ್ರು ಸಿಗುತ್ತೆ. ಬಟ್ ಅಚೀವ್ಮೆಂಟ್ ಆಗಿ ಒಬ್ಬ ರೆಕಗ್ನೈಸ್ ಆಗಿ ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಸಿಗುತ್ತಲ್ಲ, ಸೊ ಅದು ತುಂಬಾ ಮ್ಯಾಟರ್ ಆಗ್ತದೆ. ಸೊ ಈ ತಿಂಗಳ ಜುಲೈ ತಿಂಗಳ ಒಂದು ಗಿವ್ ಅವೇ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಟೈಮ್ ಏನಿತ್ತು ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಬಟ್ ಹಂಗಂತ ಅನ್ಬಿಟ್ಟು ಲಾಸ್ಟ್ ಮಂತ್ ಅಲ್ಲಿ ನಾನು 2000 BV ಮ್ಯಾಚಿಂಗ್ ಮಾಡಿದೀನಿ ಸರ್, 3000 ಮಾಡಿದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ನೀವು ಈ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ನಿಮಗೆ ಟೈಮ್ ಅವಕಾಶ ಇದೆ. ಲೆಫ್ಟ್ ಅಲ್ಲಿ 5000, ರೈಟ್ ಅಲ್ಲಿ 5000, ಅಂದ್ರೆ 25 ಪೇರು. 25 ಪೇರ್ನ ಈ ಒಂದು ತಿಂಗಳಲ್ಲಿ ನೀವು ಅಚೀವ್ಮೆಂಟ್ ನ ಮಾಡಿದೀರಾ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಈ ಒಂದು ಅಚೀವ್ಮೆಂಟ್ ಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇನ್ನೊಂದು, ಸೊ ಬೇಕಾದ್ರೆ ಲಾಸ್ಟ್ ಅಲ್ಲಿ ಬೇಕಾದ್ರೆ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ, ಯಾರು ಡೌಟ್ಸ್ ಇದ್ರೆ ನೀವು ಕ್ಲಿಯರ್ ಮಾಡ್ಕೋಬಹುದು. ಸೊ ಈ ಒಂದು ಅಚೀವ್ಮೆಂಟ್ ನ ನೀವು ಮಾಡ್ಲಿಕ್ಕೆ ಟೈಮ್ ಇರುವಂತದ್ದು 31 ದಿನಗಳ ಕಾಲ. ಇವತ್ತಿನ ಸೇರಿ ಲೆಫ್ಟ್ ಅಲ್ಲಿ 5000 BV, ಸೊ ರೈಟ್ ಅಲ್ಲಿ 5000 BV, ಅಂದ್ರೆ 25 ಪೇರು ಫ್ರೆಶ್ ಬರ್ಬೇಕು. ಸೊ ಬಂದಾಗ ನಿಮ್ದು ವಾಚ್ ಅಚೀವ್ಮೆಂಟ್ ಆಗ್ತದೆ. ಯಾರೇ ಆಗಿಲ್ಲ ಸರ್, ನಿಮ್ಮ ಟೀಮಲ್ಲಿ 10 ಜನ ಅಚೀವ್ ಮಾಡ್ತಾರಾ, ಕೊಡೋಣ. 20 ಜನ ಮಾಡ್ತಾರಾ, ಕೊಡೋಣ. ನೋ ಇಶ್ಯೂಸ್. ನೀವು ಅಚೀವ್ಮೆಂಟ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಅವ್ರು ಹೆಂಗ್ ಕೊಡ್ತಾರೆ, ಹೇಗೆ ಕೊಡ್ತಾರೆ ಬೇಡ, ನಿಮ್ಮ ಅಚೀವ್ಮೆಂಟ್ ಪರ್ಫೆಕ್ಟ್ ಆಗಿರ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಗಿವ್ ಅವೇ. ಸೊ ಇದಕ್ಕೆ ಎಕ್ಸ್ಟ್ರಾ ಆಡ್ ಮಾಡಿದ್ವಿ ಈ ಮಂತ್ ಅಲ್ಲಿ. ಸೊ ಏನಪ್ಪಾ ಈ ಮಂತ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿರೋದು ಅಂತ ಅಂದ್ರೆ, $5,000 ಕ್ಯಾಶ್ ರಿವಾರ್ಡ್ ಕೊಡ್ತಾ ಇದೀವಿ. ಸೊ 5,000 ಕ್ಯಾಶ್ ರಿವಾರ್ಡ್ ಯಾರಿಗೆ ಅಂತ ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ವಾಚ್ ಅಚೀವ್ಮೆಂಟ್ ಮಾಡ್ತೀರಾ, ಸೊ ವಾಚ್ ಅಚೀವ್ಮೆಂಟ್ ಮಾಡಿ. ವಾಚ್ ಅಚೀವ್ಮೆಂಟ್ ಆದ್ಮೇಲೆ ನಂದು ಇನ್ನೂ ಸ್ಪೀಡ್ ಆಗಿ ಹೋಗ್ತಾ ಇದೆ ಸರ್ ಬಿಸ್ನೆಸ್, ನಾನು ಈ ಅಚೀವ್ಮೆಂಟ್ ಕೂಡ ಮಾಡ್ತೀನಿ ಅಂದ್ರೆ, ವಾಚ್ ಅಚೀವ್ಮೆಂಟ್ ಆಗಿ ನೆಕ್ಸ್ಟ್ 20,000 BV, ಲೆಫ್ಟ್ ಅಲ್ಲಿ 20,000, ಸೊ ರೈಟ್ ಅಲ್ಲಿ 20,000 BV ಫ್ರೆಶ್ ಆಗಿ ಬಂತು ಅಂದ್ರೆ 20,000 BV ಅಂದ್ರೆ 100 ಪೇರ್. ಈ 100 ಪೇರ್ ಮಾಡಿದ್ರೆ ನಿಮಗೆ ಅರೌಂಡ್ 20,000 ಇನ್ಕಮ್ ಬರುತ್ತೆ. 1 ID ನೀವು ಆಪರೇಟ್ ಮಾಡಿದ್ರೆ 20,000 ಬರುತ್ತೆ, 3 ID ಆಪರೇಟ್ ಮಾಡ್ತಾ ಇದ್ರೆ 40,000 ಬರುತ್ತೆ ಈ 100 ಪೇರ್ ಆದ್ರೆ. ಜೊತೆಗೆ ನೀವೇನು ವಾಟ್ ಎವರ್ ಇನ್ಕಮ್ ನ ಮಾಡ್ತೀರಾ, ಅದರ ಜೊತೆಗೆ 5,000 ಕ್ಯಾಶ್ ರಿವಾರ್ಡ್ ನಮ್ಮ ಟೀಮ್ ಡ್ರೀಮ್ ಹಂಟರ್ಸ್ ವತಿ ಕಡೆಯಿಂದ ಕೊಡ್ತಾ ಇದೀವಿ. ಸೊ ಅಲ್ಲೊಂದು ಚಿಕ್ಕ ಕಂಡೀಷನ್ ಇದೆ, ನೋಟ್. ಏನದು? ಇಫ್ ಯು ವಾಂಟ್ ಟು ಅಚೀವ್ ಸೆಕೆಂಡ್ ಗಿವ್ ಅವೇ, ಯು ಶುಡ್ ಡೂ ಫ್ರೆಶ್ BV ಇನ್ ಸೇಮ್ ಮಂತ್. ನೀವು ಫಸ್ಟ್ ಅಚೀವ್ಮೆಂಟ್ ಮಾಡಿ ಸೆಕೆಂಡ್ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ಫ್ರೆಶ್ BV ನ ನೀವು ಕೊಡ್ಬೇಕಾಗ್ತದೆ 20,000 BV. ಸೊ ನೀವು ಪೂರ್ತಿ ಎರಡನ್ನೂ ಅಚೀವ್ಮೆಂಟ್ ಮಾಡ್ತೀನಿ ಅಂದ್ರೆ ಟೋಟಲ್ 25,000 BV. ಅರ್ಥ ಆಗ್ತಿದ್ಯಾ? ವಾಚು ಅಚೀವ್ಮೆಂಟ್ ಮಾಡ್ತೀನಿ, ಗಿವ್ ಅವೇನು ಅಚೀವ್ಮೆಂಟ್ ಮಾಡ್ತೀನಿ ಅಂದ್ರೆ 25,000 BV, ಲೆಫ್ಟ್ 25,000, ರೈಟ್ 25,000. ಇಲ್ಲ ಸರ್ ನಾನು ಬರೀ ವಾಚ್ ನ ಅಚೀವ್ಮೆಂಟ್ ಮಾಡ್ತೀನಿ ಅಂದ್ರೆ 5,000 BV. ಸೊ ಎರಡಕ್ಕೂ ಕೂಡ ದಯವಿಟ್ಟು ಟ್ರೈ ಮಾಡಿ. ನಿಮ್ಮ ಪ್ರಯತ್ನ ಅನ್ನೋದಿರ್ಲಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಓಕೆ,
ಸೊ ಇದು ಮ್ಯಾಟರ್ ಇರುವಂತದ್ದು. ಇನ್ನ ಹೆಚ್ಚಿನ ಮಾಹಿತಿಗೆ ನಿಮ್ಮ ಅಪ್ಲೈನ್ಸ್ಗಳು ಯಾರಿರ್ತಾರೆ ಅವ್ರಿಗೆ ಕಾಲ್ ಮಾಡಿ, ಈಗಲೇ ಮೀಟಿಂಗ್ ಆದ್ಮೇಲೆ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಂಡು ನೀವು ನಿಮ್ಮ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿ. ಸೊ ಖಂಡಿತ ನಿಮ್ಮ ಸಪೋರ್ಟಿಗೆ ನಾವು ಯಾವಾಗ್ಲೂ ರೆಡಿ ಇರ್ತೀವಿ. ಸೊ ಖಂಡಿತ ಕಂಪನಿನೂ ಅಷ್ಟೇನೆ ತುಂಬಾ ಸಪೋರ್ಟಿವ್ ಆಗಿದೆ. ಸೊ ಒಳ್ಳೆ ಸರ್ವಿಸ್ ನ ಕೊಡ್ತಾ ಇದೆ. ಇವನ್ ನೀವು ಇವತ್ತು ವಿತ್ಡ್ರಾ ಕೊಟ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಅಕೌಂಟ್ ಬಂದು ದುಡ್ಡು ಬಿದ್ದಿರುತ್ತೆ ವಿತ್ ಕಂಪನಿ ನೇಮ್ ಅಲ್ಲಿ. ಸೊ ಇನ್ನ ದೊಡ್ಡ ಮಟ್ಟಿಗೆ ಕಂಪನಿ ಕನಸು ಕಟ್ಕೊಂಡು ಇವತ್ತು ಬೆಳೀತಾ ಇದೆ. ಸೊ ಅದರಲ್ಲಿ ನಾವು ಕೂಡ ಕನಸುಗಾರರು, ಕನಸು ಕಟ್ಕೊಂಡು ನಾವು ಕೂಡ ಬೆಳಿಲಿಕ್ಕೆ ಅಂತಾನೆ ಬಂದಿದ್ದೀವಿ. ಸೊ ಆ ಒಂದು ಹೋಪ್ ನ ಸೊ ನೀವು ಇಟ್ಕೊಂಡು ಮಾಡಿ. ಸೊ ಆಲ್ಮೋಸ್ಟ್ ಈ ಒಂದು ಗಿವ್ ಅವೇ ಇನ್ಫಾರ್ಮೇಶನ್ ಸೊ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಏನಾದ್ರು ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಿಮ್ಮ ಅಪ್ಲೈನ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ನಮ್ಮ ಗ್ರೇಟ್ ಲೀಡರ್ ಈ ಒಂದು ನೈಲ್ ಕಟಲ್ ಅವರು ಕೂಡ ಒಬ್ಬ ಬಿಸ್ನೆಸ್ ಪಾರ್ಟ್ನರ್. ಸೊ ಜೊತೆಗೆ ನಮ್ಮ ಕಂಪನಿಯ ಲೀಗಲ್ ಅಡ್ವೈಸರ್ ಮೀನ್ಸ್ ಅವರು ಒಂದು ಲಾಯರ್ ಆಗಿರ್ತಾರೆ. ಸೊ ಮಿಸ್ಟರ್ ವಿಜಯ್ ಕುಮಾರ್ ಸರ್. ಸೊ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಬನ್ನಿ ಸರ್, ವೆಲ್ಕಮ್ ಸರ್. ಮಾತಾಡಿ, ನಿಮ್ಮ 2 ಮಾತುಗಳು ನಮಗೆ ತುಂಬಾ ಮೋಟಿವೇಟ್ ಆಗ್ತದೆ, ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶ್ರೀನಿವಾಸನ್ ಸರ್, ಥ್ಯಾಂಕ್ ಯು ಲೀಡರ್ಸ್. ಇವಾಗ ಕನ್ನಡ ಜೂಮ್ ಅಲ್ಲಿ ಬಂದಿದೆ ಎಲ್ಲ ಲೀಡರ್ಗಳಿಗೂ ಗುಡ್ ಈವ್ನಿಂಗ್. ಕನ್ನಡ ಚೆನ್ನಾಗೇ ಬರೋದಿಲ್ಲ, ಸ್ವಲ್ಪ ಕನ್ನಡ ಬರುತ್ತೆ. ಎಲ್ಲ ಲೀಡರ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಯಾಕೆಂದ್ರೆ ತುಂಬಾ ಲೀಡರ್ಸ್ ಅಚೀವರ್ಸ್ ಮಾತಾಡ್ತಾರೆ. ರಿಯಲಿ ತುಂಬಾ ಸಂತೋಷ ಆಗಿದೆ, ಯಾಕಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಲೀಡರ್ಸ್ ಏನ್ ಮಾಡಿದ್ದಾರೆ ಎಲ್ಲ ಅವ್ರು ಮಾತಾಡಿದ್ದಾರೆ. ಇಟ್ಸ್ ರಿಯಲಿ ಟ್ರೂತ್. ಯಾಕೆಂದ್ರೆ ನಮ್ಮ ಕಂಪನಿ ಚೆನ್ನಾಗಿದೆ, ಪ್ರಾಜೆಕ್ಟ್ ಚೆನ್ನಾಗಿದೆ. ಟೈಲ್ ಕಾರ್ಟ್ ಕಂಪನಿ ತುಂಬಾ ಜನಗಳು ಲ್ಯಾಕ್ಪತಿ ಆಗಿದೆ, ಇನ್ನು 1 ಇಯರ್ ಕಂಪ್ಲೀಟ್ ಆಗಿಲ್ಲ. ಸೊ ಆಗಸ್ಟ್ ಬಂದಿದ್ದಂದ್ರೆ ಕರೆಕ್ಟ್ ಆಗಿ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ 2.5 crores ಮೇಲೆ ಪೇಮೆಂಟ್ ಕೊಟ್ಟಿದ್ದಾರೆ ಕಂಪನಿ. 70,000 ಪೀಪಲ್ಸ್ ಬಂದಿದ್ದಾರೆ ನಮ್ಮ ಕಂಪನಿಯಲ್ಲಿ. ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಕ್ರೋರ್ಪತಿಗಳು ಬಂದ್ಬಿಡ್ತಾರೆ ಕಂಪನಿ, ನೋ ಡೌಟ್. ಏಕೆಂದ್ರೆ ನ್ಯೂ ಪ್ರಾಡಕ್ಟ್ ಕಂಪನಿಯಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರು, ತುಂಬಾ ಪ್ರಾಜೆಕ್ಟ್ ಕಂಪನಿ ಒಳಗಡೆ ಅಪ್ಡೇಟ್ ಮಾಡ್ತಾ ಇದ್ರು. ಈ ಪ್ರಾಜೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಲೀಗಲ್ ಆಗಿದೆ, ಪ್ರಾಜೆಕ್ಟ್ ಲೀಗಲ್ ಆಗಿದೆ, ಪ್ಲಾನ್ ಚೆನ್ನಾಗಿದೆ. ಈಸಿಯಾಗಿ ನೀವು ಪಬ್ಲಿಕ್ ಅಲ್ಲಿ ಹೋಗಿ ಕನ್ವರ್ಟ್ ಮಾಡೋದಕ್ಕೆ ಈಸಿ ಇರುತ್ತೆ. ಯಾಕಂದ್ರೆ 750 rupees ಜಾಯಿನ್. 20,000 ನಾವು ಯಾವ ಕಲೆಕ್ಟ್ ಮಾಡೋದಿಲ್ಲ. ತುಂಬಾ ಕಂಪನಿ ನಾವು ಮಾಡಿದ್ರೆಲ್ಲ ಫೇವರ್ ಆಗ್ಬೇಕು. ಇವಾಗ ನಾವು ಓನ್ಲಿ 750. ಅದು ನಾವು ಹೋಗ್ಬಿಟ್ಟು ಒಂದು ಹೋಟೆಲ್ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿ ಅಷ್ಟೇ. ಸರ್ ನಿಮ್ದು ಮ್ಯೂಟ್ ಆಗಿದೆ ನೋಡಿ, ವಿಜಯ್ ಕುಮಾರ್ ಸರ್. ಮ್ಯೂಟ್ ಆಗಿದೆ ಸರ್ ನಿಮ್ದು. ವಿಜಯ್ ಕುಮಾರ್ ಸರ್ ಮ್ಯೂಟ್ ಆಗಿದೆ ನೋಡಿ. ಓಕೆ ಲೀಡರ್ಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಮೇ ಬಿ ಎಲ್ಲೋ ಟೆಕ್ನಿಕಲ್ ಇಶ್ಯೂ ಆಗಿದೆ, ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಒನ್ಸ್ ಅಗೇನ್ ಅವರು ಕನೆಕ್ಟ್ ಆಯ್ತು ಅಂದ್ರೆ ಸೊ ವೆಲ್ಕಮ್ ಮಾಡೋಣ. ಸೊ ನಮಗಿನ್ನ 20 ನಿಮಿಷಗಳ ಕಾಲಾವಕಾಶ ಇದೆ. ಸೊ ಇದನ್ನ ಮ್ಯಾಕ್ಸಿಮಮ್ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಣ. ಎಸ್, ಸುರೇಶ್ ಸರ್ ಅವೈಲಬಲ್ ಇದಾರಾ ಮೀಟಿಂಗ್ ಅಲ್ಲಿ? ಓಕೆ, ಸೊ ಅವರು ಅವೈಲಬಲ್ ಇಲ್ಲ. ಓಕೆ, ರಾಮರಾಜ್ ಸರ್, ಸೊ ನಿಮ್ಮ ಒಂದು ಟೀಮ್ ಅಲ್ಲಿ ಸೊ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಿತ್ತು ಅಂದ್ರೆ, ಅವರ ನೈಲ್ ಕಾರ್ಡ್ ಜರ್ನಿ ಬಗ್ಗೆ ಹೇಳೋದಿತ್ತು ಅಂದ್ರೆ ಸೊ ಅವ್ರಿಗೆ ನೀವು ಅನ್ಮ್ಯೂಟ್ ಆಪ್ಷನ್ ಕೊಡ್ಬೋದು. ರಾಮರಾಜು ಸರ್. ಓಕೆ, ವಿಜಯ್ ಕುಮಾರ್ ಸರ್ ಮಾತಾಡಿ. ಸಾರಿ ಸರ್, ಕಾಲ್ ಬಂದಿದೆ ಟೋಟಲ್. ಓಕೆ ಲೀಡರ್ಸ್, ನಾವು ಈ ಕಂಪನಿಯಲ್ಲಿ ಬಂದ್ಬಿಟ್ಟು 1 ಇಯರ್ ಆಗುತ್ತೆ. ಸಾರು ನಮ್ಗೆ ಚೆನ್ನಾಗಿತ್ತು.
MD ಸಾರು ಜೆಂಟಲ್ ಮ್ಯಾನ್, ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ನಾವು ನೀವು ಎಲ್ಲರೂ MD ಅದು ಇಂಪಾರ್ಟೆಂಟ್ ಅಲ್ಲ. ಕಂಪನಿ ರನ್ ಮಾಡೋದಕ್ಕೂ ಎಕ್ಸ್ಪೀರಿಯನ್ಸ್ ಬೇಕು, ನಾಲೆಜ್ ಬೇಕು. ಓಕೆ, ಇದರಲ್ಲಿ ಕಂಪನಿ MDಗೂ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಆ ತರ ಟೀಮ್ಗೆಲ್ಲೂ ಗುಡ್ ಎಕ್ಸ್ಪೀರಿಯನ್ಸ್ ಪೀಪಲ್ ಅವ್ರ ಜೊತೆಲಿ ಇದ್ದಾರೆ. ಸೊ ಕಂಪನಿಯಲ್ಲಿ ಇವಾಗ ಕನ್ನಡ ಜೂಮ್ ಅಲ್ಲಿ ಬಂದ ಎಲ್ಲಾ ಲೀಡರ್ಸ್ಗಳು ನೀವು ಎಷ್ಟೋ ಡ್ರೀಮ್ ನಿಮ್ಮ ಹತ್ರ ಇರೋ ಅದೆಲ್ಲ ನೀವು ಅಚೀವ್ ಮಾಡ್ಕೊಳ್ಳಿ. ಆ ತರ ಕಂಪನಿ ನಿಮ್ಗೆ ಫುಲ್ ಸಪೋರ್ಟ್ ಇರುತ್ತೆ. ಅದು ಮಾತ್ರ ಇಲ್ಲ, ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ ನಮ್ಮ ಸಾರು ಶ್ರೀನಿವಾಸನ್ ಸಾರು ಚೆನ್ನಾಗಿ ಗುಡ್ ಲೀಡರ್. ಯಾಕಂದ್ರೆ ಅವ್ರೆಲ್ಲರಿಗೂ ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಫುಲ್ ಸಪೋರ್ಟ್ ಕೊಡ್ತಾ ಇದ್ರು ಎಲ್ಲರಿಗೂ. ನಾವು ತುಂಬಾ ಲೀಡರ್ಗಳು ನಾವು ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ಶ್ರೀನಿವಾಸನ್ ಸರ್ ಗುಡ್ ಲೀಡರ್ ಸರ್, ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು. ಯಾವ್ದಕ್ಕೆ ಡೌಟ್ ಕೇಳಿದಂದ್ರೆ ಇಮಿಡಿಯೇಟ್ಲಿ ಅವರು ನಮ್ಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ರು. ಸೊ ಆ ತರ ಲೀಡರ್ ನಿಮ್ಗೆ ಸಿಕ್ಕಿದ್ದೆ ತುಂಬಾ ಹ್ಯಾಪಿಯಾಗೇ ಇರ್ಬೇಕು. ಸೊ ಕಂಪನಿ ಸೈಡು ನಮ್ಮ ಸೈಡು ಯಾವ್ದು ಸಪೋರ್ಟ್ ಬೇಕೋ ನಾವು ಕೊಡ್ತೀನಿ, ಕಂಪನಿ ಕೊಡ್ತಾರೆ. ಓಕೆ ಲೀಡರ್ಸ್, ಸೊ ಈ ತರ ಆಪರ್ಚುನಿಟಿ ಮಿಸ್ ಮಾಡಬೇಡ. ಈ ತರ ಆಪರ್ಚುನಿಟಿ ಮಿಸ್ ಮಾಡಿದ್ರಂದ್ರೆ ಬೇರೆ ಕಂಪನಿ ಯಾವ ಕಂಪನಿಯಲ್ಲಿ ಹೋಗ್ಬಿಟ್ಟು ಎಫರ್ಟ್ ಮಾಡಿದ್ರಂದ್ರೆ ಸಕ್ಸಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಏಕೆಂದ್ರೆ ಈ 6 ಟೈಪ್ ಆಫ್ ಇನ್ಕಮ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಇದೆ ಪ್ಲಾನ್. ಒಂದೊಂದು ಇನ್ಕಮ್ ಒಂದೊಂದು ಲೆವೆಲ್ ಅಲ್ಲೇ ಇರುತ್ತೆ. ಡೆಪ್ತ್ ಆಗಿ ಡೀಪ್ ಅಲ್ಲಿ ಥಿಂಕ್ ಮಾಡಿದ್ರಂದ್ರೆ ಅಷ್ಟು ದುಡ್ಡುಗಳು ಅದರಲ್ಲೇ ಇರುತ್ತೆ 6 ಟೈಪ್ ಆಫ್ ಇನ್ಕಮ್ ಅಲ್ಲಿ. ಓಕೆ ಲೀಡರ್ಸ್, ಯಾರು ಮಿಸ್ ಮಾಡಬೇಡ, ಎಲ್ಲರೂ ಕ್ರೋರ್ಪತಿಯಾಗಿ ಇರಬೇಕು. ಥ್ಯಾಂಕ್ ಯು ಸರ್, ನನ್ಗೊಂದು 2 ಮಾತಲ್ಲಿ ಮಾತಾಡೋದಕ್ಕೆ ನಮ್ಗೆ ಚಾನ್ಸ್ ಕೊಟ್ಟಿದ್ದರು. ನಮ್ದು ಕನ್ನಡ ಅಷ್ಟೇ ಇಷ್ಟ ಇರುತ್ತೆ. ನೋ ಇಶ್ಯೂಸ್ ನೋ ಇಶ್ಯೂಸ್. ಆಕ್ಚುಲಿ ಇವತ್ತು ನಾವು ಕನ್ನಡದವರೇ ಕರೆಕ್ಟ್ ಆಗಿ ಕನ್ನಡ ಮಾತಾಡಕ್ ಬರಲ್ಲ, ಅಂತದ್ರಲ್ಲಿ ಆಕ್ಚುಲಿ ನೀವು ಆಂಧ್ರ ಚಿತ್ತೂರ್, ಸೊ ನಿಮ್ಮ ಲ್ಯಾಂಗ್ವೇಜ್ ನ ಇವತ್ತು ಬಿಟ್ಟು ಈ ಕನ್ನಡದಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೈಡೆನ್ಸ್ ನ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ರಾಮರಾಜು ಸರ್. ಸೊ Yes sir, I am in the meeting only. Hello. ಎಸ್ ಸರ್, ಎಸ್ ಸರ್. Sir, actually ನನ್ನ ಟೀಮ್ ಅಲ್ಲಿ ಏನಾದ್ರು ಅನುಭವ ಶೇರ್ ಮಾಡೋದಿತ್ತು ಅಂದ್ರೆ ಇನ್ವೈಟ್ ಮಾಡಬಹುದು. ಓಕೆ. ಎಸ್ ಸರ್ ಲೀಡರ್ಸ್, ನನ್ನ ಟೀಮ್ ಅಲ್ಲಿ ಸಮ್ ಪರ್ಸನ್ಸ್ ಇನ್ನ ಮೀಟಿಂಗ್ ಅಲ್ಲಿ ಇಲ್ಲ, ಲೀವ್ ಆಗಿದಾರ ಅನ್ಸುತ್ತೆ ಸರ್. ಆಕ್ಚುಲಿ ಮೇ ಬಿ ಸರಿತಾ ಮೇಡಮ್ ಟೀಮ್ ಆಗ್ಬೋದು, ಹಂಸವೇಣಿ ಟೀಮ್ ಆಗ್ಬೋದು, ಮೇ ಬಿ Okay. ಇದ್ರೆ ಮೇ ಬಿ ಅಪ್ಡೇಟ್ ಕೊಡ್ತೀನಿ. ಮೇ ಬಿ ಸರ್ ನನ್ನ ಅವ್ರನ್ನ ಟೀಮ್ ಅಲ್ಲಿ ವೆಲ್ಕಮ್ ಮಾಡ್ಬೋದು. ಮಾತಾಡ್ತಾರೆ. ಹೌದಾ? ಓಕೆ, ಇನ್ವೈಟ್ ಮಾಡಿ ಮೇಡಮ್. ಓಕೆ ಸರ್, ಅಂಬಿಕಾ ಅಂತ ಮಾತಾಡ್ತಾರೆ ಸರ್. ಎಸ್, ಅನ್ಮ್ಯೂಟ್ ಆಪ್ಷನ್ ಕೊಡಿ, ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಅಂಬಿಕಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಅಂಬಿಕಾ, ಓಕೆ, ಮಾತಾಡಿ ಮೇಡಮ್. ಗುಡ್ ಈವ್ನಿಂಗ್ ಸರ್. ಎಸ್ ಮ್ಯಾಮ್, ವೆರಿ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ಕೆ. ಸೊ ಖುಷಿ ಆಗ್ತಿದೆ ಈ ಕಂಪ್ನಿಗೆ ಬಂದು ನಾನು ಸ್ಟಾರ್ಟ್ ಮಾಡಿ. ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀನಿ, ಇನ್ನು ಸ್ಟಾರ್ಟ್ ಮಾಡೋದು ತುಂಬಾ ಇದೆ. ಹಾಗೇನೆ ಈ ತರ ನಿಮ್ ಸಪೋರ್ಟ್ ತುಂಬಾ ಇರ್ಲೇಬೇಕು ಅಂತ ಅನಿಸ್ತಿದೆ ಸರ್. ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಎಲ್ಲಾ ಟೀಮ್ಗುನು. ಹಾಗೆ ನಮ್ ಟೀಮ್ ಅಲ್ಲಿ ಇರುವಂತ ಲೀಡರ್ಸ್ ಇರ್ಬೋದು, ಸರಿತಾ ಮ್ಯಾಮ್ ಇರ್ಬೋದು, ನೀವಿರ್ಬೋದು. ಸೊ ಏನೇ ಡೌಟ್ಸ್ ಇದ್ರು ಎನಿ ಟೈಮ್ ಕಾಲ್ ಮಾಡಿದ್ರು ಕೂಡ ಕಾಲಿಗೆ ರೆಸ್ಪಾನ್ಸ್ ಮಾಡ್ತೀರಾ, ಅದೇ ಖುಷಿ ಅನ್ಸುತ್ತೆ ಸರ್. ಇದೇ ತರ ಮೀಟಿಂಗ್ಸ್ ವಾರದಲ್ಲಿ 1 ಸಲನಾದ್ರೂ ಅಥವಾ 2 ಸಲನಾದ್ರೂ ಇದ್ರೆ ಇನ್ನೂ ಚೆನ್ನಾಗಿ ನಮಗೆ ಸಪೋರ್ಟ್ ಅನ್ಸುತ್ತೆ, ಬೂಸ್ಟ್ ಅನ್ಸುತ್ತೆ ಸರ್ ವರ್ಕ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಮೇಡಮ್, ನಿಮ್ಮ ಗ್ರೋಗೆ ಏನ್ ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಯು ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮ್ಯಾಮ್. ಸರಿತಾ ಮೇಡಮ್, ಬೇರೆ ಯಾರಾದ್ರೂ ಇದ್ದಾರಾ? ಚೆಕ್ ಮಾಡ್ತಿದ್ದೀನಿ ಸರ್. ಸೊ ಓಕೆ, ವಾಲಂಟಿಯರ್ಲಿ ಸೊ ನೀವು ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ಅಥವಾ ನೀವು ನಮ್ಮ ಕಂಪನಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನನಗೆ ಈ ರೀತಿಯಾಗಿರುವಂತ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಏನಾದ್ರೂ ಒಂದು ಬದಲಾವಣೆ ಆಗಿದೆ, ಅಥವಾ ನಾವು ಇನ್ನ 4 ಜನಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ, ಸೊ ಎನಿಥಿಂಗ್, ಸೊ ವಾಟ್ ಎವರ್ ಏನೇ ಇರ್ಲಿ, ಸೊ ನಿಮ್ಮ ಅನುಭವ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದ್ರೆ ನಿಮಗಾಗಿರುವಂತ ಅನುಭವ ಇನ್ನೊಬ್ಬ ವ್ಯಕ್ತಿಗೂ ಆಗೇ ಆಗುತ್ತೆ. ಸೊ ಆ ಒಬ್ಬ ವ್ಯಕ್ತಿ ಟ್ರಸ್ಟ್ ಇಟ್ಟು ಈ ಒಂದು ಸಿಸ್ಟಮ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತದೆ. ಸೊ ಅದಕ್ಕೋಸ್ಕರ ವ್ಯಾಲೆಂಟರಲ್ಲಿ 48 ಜನ ಲೀಡರ್ಸ್ ಇದೀವಿ. ಈ 48 ಜನದಲ್ಲಿ ನನ್ನನ್ನ ಬಿಟ್ಟು ಇನ್ನು ರಿಮೈನಿಂಗ್ 47 ಜನ ಲೀಡರ್ಸ್ ಗಳಿದ್ದೀರಾ. ಎನಿ ಒನ್
ಓಕೆ, ಎನಿ ಒನ್. ಸೊ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. 10 minutes ಅಷ್ಟೇ ಸರ್ ನಮ್ಮ ಹತ್ರ ಟೈಮ್ ಇರೋದು. ಓಕೆ, ಆ ಒಂದು 10 ನಿಮಿಷದಲ್ಲಿ ನಿಮಗಿರೋ ಡೌಟ್ಸ್ ನ ಕೇಳಿಬೇಕಾ, ನಾನು ಕ್ಲಿಯರ್ ಮಾಡ್ತೀನಿ. ಎನಿ ಡೌಟ್ಸ್, ಕಂಪನಿ ರಿಲೇಟೆಡ್ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು, ನಿಮ್ ಟೀಮ್ ಬಗ್ಗೆ, ಎನಿ ಒನ್. ಓಕೆ, ಎಸ್ ಚಂದನಾ ಮೇಡಮ್, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ಮಾತಾಡಿ ಮೇಡಮ್. ಹಲೋ ಸರ್, ಥ್ಯಾಂಕ್ ಯು ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದಕ್ಕೆ. ಸರ್ ನಂದು ಟೀಮ್ ಇದೆ. ನಮ್ಮ ಟೀಮಲ್ಲಿ ಇರೋರ್ಗೆಲ್ಲ ಹೇಗಿದೆ ಮೈಂಡ್ ಸೆಟ್ ಅಂದ್ರೆ, ಇವತ್ತು ಬಂದಿದ್ದಾರೆ, ಜಾಯ್ನ್ ಆಗಿದ್ದಾರೆ, ನಾಳೆನೆ 1,000 ರೂಪಾಯಿ ದುಡ್ಡು ಬಿಡ್ತೀವಿ, ಬಂದಿದ್ದ ದಿನಾನೇ ಎಲ್ಲ ಆಗ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರೋರೆ ಸುಮ್ಮನೆ ಲೀಡ್ಸ್ ತಗೊಂತಾರೆ ಸರ್. ಅಂದ್ರೆ ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ, ಅವ್ರಿಗೆ ಇನ್ನ ಪ್ರಾಪರ್ ನಾಲೆಜ್ ಕೊಡ್ಬೇಕು. ಸೊ ನಮ್ಗೆ 2 days ಒಂದ್ಸಲ ಇಲ್ಲ 3 days ಒಂದ್ಸಲ ಅಂತ ಒಂದೊಂದು ಟೀಮ್ಗೂ ಒಂದೊಂದು ಮೀಟಿಂಗ್ ತಗೊಳ್ಳಿ ಸರ್. ಸೊ ಅದೊಂದು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನಕ್ಕೆ ನಾಲೆಜ್ ಇಲ್ಲದೆ ಕೆಲಸ ಮಾಡ್ತಾ ಇದಾರೆ ಇಲ್ಲಿ. ಎಸ್ ಮೇಡಮ್, ಆಕ್ಚುಲಿ ನನ್ನ ಕಡೆಯಿಂದ ಒಂದೇ ಒಂದು ಕ್ವಶನ್, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಇದಾರೋ ಐ ಡೋಂಟ್ ನೋ, ಬಟ್ ನಿಮ್ಮ ಟೀಮ್ ಅಲ್ಲಿ ಇರೋರು ಎಷ್ಟು ದಿನ ನಮ್ಮ ಕನ್ನಡ 8:30 Zoom ಸೆಷನ್ ಅಟೆಂಡ್ ಮಾಡಿದ್ದಾರೆ? ಇಲ್ಲ, ಯಾರು ಅಟೆಂಡ್ ಮಾಡ್ತಿಲ್ಲ ಪ್ರಾಪರ್ ಆಗಿ. ಅದೇ So, ಸರ್, ಅದೇ ಒಂದು ಪ್ರಾಬ್ಲಮ್ ವಿಚಾರ, ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಅಟೆಂಡೆನ್ಸ್ ಸಿಗಲ್ಲ. ಅವತ್ತೇನಂತ ಆಗ್ತೀವಿ ಹೇಳಿ? ಗೊತ್ತಾಯ್ತು ಸರ್. ಅದು MT. ನನ್ನ ಟೀಮಲ್ಲಿ ಎಲ್ರಿಗೂ ಹೇಳೋದು ಅದೇ, ಎಲ್ಲಿ ಡೌಟ್ ಬರಲ್ಲ ಅಲ್ಲಿ ನೀವು ಬೆಳೆಯೋಕ್ ಸಾಧ್ಯನೇ ಇಲ್ಲ. ದಿನ ಒಂದ್ ಡೌಟ್ ಇದ್ರೇನೆ ನೀವು ಅಲ್ಲಿ ಒಂದು ಹೊಸದ್ ಕಲಿತೀರಾ ಅಂತಾನೆ ಹೇಳೋದು. ಬಟ್ ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಮೀಟಿಂಗ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಆತರ ಏನಾದ್ರು ಅವ್ರಿಗೆ ನಾಲೆಜ್ ಇಲ್ಲ, ಕಂಪ್ನಿ ಬಗ್ಗೆನೇ ನಾಲೆಜ್ ಇಲ್ಲ. ಅವ್ರು ಎಷ್ಟು ಇಂಪಾರ್ಟೆಂಟ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು. ನಾವು ಬೇರೆ ಕಂಪ್ನಿಲಿ ಕೆಲಸ ಮಾಡಿರೋದ್ರಿಂದ ನಮ್ಗೆ ನೇಲ್ ಕಟ್ ಬಗ್ಗೆ ಗೌರವ ಜಾಸ್ತಿ ಇದೆ. ಬಟ್ ಇಲ್ಲಿರೋರು ಎಷ್ಟೊಂದ್ ಜನ ಹೊಸಬ್ರಲ್ವಾ ಸರ್ ನನ್ನ ಟೀಮಲ್ಲಿ. ಸೊ ಅವ್ರಿಗೆ ಅಷ್ಟು ವ್ಯಾಲ್ಯೂ ಗೊತ್ತಿಲ್ಲ ಕಂಪ್ನಿದು. ನಾನು ಅವ್ರಿಗೆ ಹೇಗ್ ತಿಳಿಸ್ಕೊಡ್ಬೇಕು ಅಂತ ನಾನು ಇದು ಯೋಚನೆ ಮಾಡ್ತಾ ಇದೀನಿ. ಸೊ ನಂಗೆ ಅದೊಂದು ಹೆಲ್ಪ್ ಆಗುತ್ತೆ ಸರ್, ಒಂದ್ ಮೀಟಿಂಗ್ ಅಂತ ಇಟ್ಕೊಟ್ಟು ಅವ್ರಿಗೊಂಚೂರು ನಾಲೆಜ್ ಕೊಡೋದ್ರಿಂದ. ಖಂಡಿತ ಮೇಡಮ್, ಖಂಡಿತ ಕೊಡೋಣ. ಸೊ ಬಿಫೋರ್ ದಟ್ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದಿಷ್ಟೇನೆ, ಯಾಕೆಂದ್ರೆ ಕಂಪನಿಯಲ್ಲಿ ಇನ್ಕಮ್ ಹೇಗ್ ಬರುತ್ತೆ, ಪ್ಲಾನ್ ಹೇಗಿದೆ ಅದು ಮ್ಯಾಟರ್ ಆಗಲ್ಲ. ಫಸ್ಟ್ ಈ ಒಂದು ಕಂಪನಿ ಒಳಗಡೆ ಬಂದಿದ್ದೀನಿ ಅಂದ್ರೆ ನನಗೇನ್ ಬೆನಿಫಿಟ್ ಸಿಗುತ್ತೆ. ನಾನೇನು ಕೆಲಸನೇ ಮಾಡಲ್ಲ, ನಾನೇನು ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಕಂಪನಿಗೆ 1,000 ರೂಪಾಯಿನ ಡೆಪಾಸಿಟ್ ಮಾಡಿದೀನಿ, ಪೇ ಮಾಡಿದೀನಿ ಅಂದ್ರೆ ಅದಕ್ಕೆ ನನಗೆ ರಿಟರ್ನ್ಸ್ ಏನ್ ಸಿಗ್ತಾ ಇದೆ, ನನಗೆ ಬೆನಿಫಿಟ್ ಏನ್ ಸಿಗ್ತಾ ಇದೆ, ಇದನ್ನ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಷ್ಟೋ ಜನಕ್ಕೆ ಈ 1,000 ರೂಪಾಯಿ ವ್ಯಾಲ್ಯೂನೇ ಗೊತ್ತಿಲ್ಲ. ಸುಮ್ನೆ ಯಾರೋ ಅಪ್ಲೈನ್ ಹೇಳ್ತಾರೆ, ಇಷ್ಟ ಹಾಕಿ ಅಂತ ಹೇಳ್ತಾರೆ, ಹಾಕ್ಬಿಡ್ತಾರೆ. ಬಟ್ ಅವತ್ತು ನಾವು ಹೇಳ್ಕೊಡಕ್ಕೆ ಮುಂದೆ ಹೋಗಲ್ಲ, ಅವ್ರು ತಿಳ್ಕೊಳಕ್ ಮುಂದೆ ಬರಲ್ಲ. ಸೊ ಇದು ಆಕ್ಚುಲಿ ಪ್ರಾಬ್ಲಮ್ ಆಗ್ತಾ ಇರೋಂಥದ್ದು. ಸೊ ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು ಮೇಡಮ್. ಸೊ ಡೆಫಿನೆಟ್ಲಿ, ಸೊ ನೀವ್ ಯಾವಾಗಾದ್ರೂ ಹೇಳಿ. ಸೊ ನೀವು ಬೆಳಗ್ಗೆ ಅಟ್ಲೀಸ್ಟ್ ಬೆಳಗ್ಗೆ ಹೇಳಿ. ಸೊ ಸಂಜೆ ಮೇಲೆ ಹೇಳಿದ್ರೆ ಖಂಡಿತ ಆಗಲ್ಲ. ನಮ್ದು ಯಾವ್ದಾದ್ರು ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ. ಮಾರ್ನಿಂಗ್ ಹೇಳ್ತು ಅಂದ್ರೆ ಸೊ ಈವ್ನಿಂಗ್ ನಾವು ಪ್ಲಾನ್ ಮಾಡ್ಬೋದು. ಓಕೆ, ಹೇಳಿ ಮೇಡಮ್, ಏನೋ ಹೇಳ್ತಾ ಇದ್ರಿ? ಸರಿ ಸರ್, ನೀವು ಯಾವಾಗೂ ಅವೈಲೇಬಲ್ ಇರ್ತೀರಾ. 12 o'clock ಆದ್ರೂ ನೀವು ಕಾಲ್ ಮಾಡಿದ್ರೆ ಪಿಕ್ ಮಾಡ್ತೀರಾ. ನಮ್ಗೆ ಬೇರೆ ಕಡೆ ಕೆಲಸ ಮಾಡಿದ್ರಿಂದ ಅಪ್ಲೈನ್ ನ ಹೇಗೆ ನಾವು ಒಂದು ಇಮ್ಯಾಜಿನ್ ಮಾಡ್ತಾ ಇದ್ವಿ, ನಾನು ಆಗ್ಲಿ, ಹಂಸವೇಣಿ ಮ್ಯಾಮ್ ಆಗ್ಲಿ, ಸರಿತಾ ಮ್ಯಾಮ್ ಆಗ್ಲಿ, ಆ ತರನೇ ನೀವು ಸಿಕ್ಕಿದ್ದೀರಾ ಸರ್. ನಮಗ್ ಬೇರೆ ಕಡೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಲ್ಲಿರೋರ್ಗೆಲ್ಲ ಒಂದ್ ಸ್ವಲ್ಪ ಮೋಟಿವೇಟ್ ಮಾಡ್ಬೇಕು, ಇನ್ನ ನಿಮ್ಗೆ ಅಟ್ಯಾಚ್ ಮಾಡಿಸ್ಬೇಕು. ಸೊ ನಿಮ್ನ ನೋಡಿ ಅವ್ರ ಇನ್ನ ಕಲೀಲಿ ಅನ್ನೋದೇ ನನ್ನ ಉದ್ದೇಶ. ಸೊ ನಮ್ ಟೀಮ್ ಇನ್ನ ದೊಡ್ಡದಾಗ್ಲಿ, ಅವ್ರಿಗೂ ಚೆನ್ನಾಗ್ ಅರ್ನಿಂಗ್ಸ್ ಆಗ್ಲಿ. ಇವಾಗ ಸರಿತಾ ಮ್ಯಾಮ್ದೇ ಆಗ್ಲಿ, ಹಂಸವೇಣಿ ಮ್ಯಾಮ್ ಆಗ್ಲಿ, ಸುರೇಶ್ ಸರ್ ಆಗ್ಲಿ, ನಿಮ್ದೇ ಆಗ್ಲಿ, ರಾಮರಾಜ್ ಸರ್ದೇ ಆಗ್ಲಿ ಸರ್, ಅರ್ನಿಂಗ್ಸ್ ನೋಡಿ ಅವ್ರದೆಲ್ಲ ನೋಡಿ ಅಟ್ಲೀಸ್ಟ್ ಆಸೆ ಪಟ್ಟಾರು ಅವ್ರು ಇನ್ನೊಂದ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಲಿ. ಹಾರ್ಡ್ ವರ್ಕ್ ಮುಖ್ಯ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ನಂಗೆ, ನನ್ ಟೀಮ್ ಅವ್ರಿಗೆ. ಎಸ್ ಮ್ಯಾಮ್, ಖಂಡಿತ. ಸೊ ಡೆಫಿನೆಟ್ಲಿ ಮೇಡಮ್, ಯು ಡೋಂಟ್ ವರಿ. ಸೊ ನಿಮ್ಮ ಒಂದು ಗ್ರೋತ್ಗೆ ಅಥವಾ ನಿಮ್ಮ ಟೀಮ್ ಗ್ರೋತ್ಗೆ ಏನೆಲ್ಲ ಸಪೋರ್ಟ್ ಬೇಕು ನಮ್ಮ ಟೀಮ್ ಕಡೆಯಿಂದ ಎಲ್ಲದೂ ಕೂಡ ಸಿಗುತ್ತೆ. ಯು ಡೋಂಟ್ ವರಿ. ಸೊ ಜೊತೆಗೆ ನಾನು ಪ್ರತಿಯೊಬ್ರು ಕೂಡ ಒಂದ್ಸೆಗೆ ಹೇಳೋದಿಷ್ಟೇನೆ, ಪ್ರತಿದಿನ ನಮ್ಮ ಟೈಮ್ ನ ಎತ್ತಿಟ್ಟು ನಾವು ಯಾವುದೇ ಕಮಿಟ್ಮೆಂಟ್ ಇರಲಿ ಅಥವಾ ಏನೇ ಫಂಕ್ಷನ್ ಇರಲಿ, ಏನೇ ಇದ್ರೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇನ್ನೊಬ್ರಾಗಿರ್ಬೋದು, ನಾನಾಗಿರ್ಬೋದು, ಮತ್ತೊಬ್ರಾಗಿರ್ಬೋದು, ಒಂದು ಜೂಮ್ ಸೆಷನ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಇಡೀ ಇಂಡಿಯಾದಲ್ಲಿ ತುಂಬಾ ಕಂಪನಿಗಳಿದೆ. ಆ ಕಂಪನಿಗಳಲ್ಲಿ ಹೇಗ್ ಮಾಡ್ತಾರೋ ಐ ಡೋಂಟ್ ನೋ. ಬಟ್ ಇವತ್ತು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆನಲ್ಲಿ ನಾನ್ ಯಾವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಥವಾ ಕಂಪನಿ ಯಾವತ್ತು ಸ್ಟಾರ್ಟ್ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ದಿನ ಜೂಮ್ ಮೀಟಿಂಗ್ ಮಿಸ್ ಆಗಿಲ್ಲ. ವರ್ಷದ 365 ದಿನ ಇದೆ ಅಂದ್ರೆ 365 ದಿನನೂ ಕೂಡ ಜೂಮ್ ಮೀಟಿಂಗ್ ನಡೆದಿದೆ. ಯಾವತ್ತಾದ್ರೂ ಮಿಸ್ ಆಗಿದೆ ಅಂದ್ರೆ 1-2 ದಿನ, ಅದು ನಮ್ಮ ಲಾಂಚಿಂಗ್ ಪ್ರೋಗ್ರಾಮ್ ದಿನ ಮಾತ್ರ. ನಮ್ಮ ಲಾಂಚಿಂಗ್ ಪ್ರೋಗ್ರಾಮ್ ಯಾರ್ ಕಾರ್ಡಲ್ಲಿ ಏನ್ ನಡೀತು ಏಪ್ರಿಲ್ ನಲ್ಲಿ, ಅವತ್ತು ಮಾತ್ರ 1-2 ದಿನ ಮೀಟಿಂಗ್ ಮಿಸ್ ಆಯ್ತೆ ಹೊರತು ಇವತ್ತಿನವರೆಗೆ ಒಂದು ದಿನ ಒಂದು ಕ್ಷಣ ಮಿಸ್ ಆಗಿಲ್ಲ. ಮಾರ್ನಿಂಗ್ 6:15 ತೆಲುಗು ಜೂಮ್ ಮೀಟಿಂಗ್ ಇರುತ್ತೆ, 7 AM ತಮಿಳ್ ಜೂಮ್ ಮೀಟಿಂಗ್ ಇರುತ್ತೆ, ಈವ್ನಿಂಗ್ ಅಲ್ಲಿ 8:30 ಕನ್ನಡ ಜೂಮ್ ಮೀಟಿಂಗ್ ಇರುತ್ತೆ, 9:15 ಮಲಯಾಳಂ ಇರುತ್ತೆ. ವೆರಿ ಸೂನ್ 7:45 ಹಿಂದಿ ಜೂಮ್ ಮೀಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಈ ರೀತಿಯಾಗಿ ಒಂದೇ ಲಿಂಕ್ ಅಲ್ಲಿ ಒಂದೇ ಟೈಮಿಂಗ್ಸ್ ಅಲ್ಲಿ
ಸೊ ಇವತ್ತು ಡಿಫ್ರೆಂಟ್ ಲೀಡರ್ಸ್ ಗಳ ಕಡೆಯಿಂದ ಸೊ ನಿಮಗೆ ಎಜುಕೇಶನ್ ಸಿಗ್ತಾ ಇದೆ, ಕಂಪನಿ ಬಗ್ಗೆ ಮಾಹಿತಿ ಸಿಗ್ತಾ ಇದೆ, ಕಂಪನಿಯ ಪ್ಲಾನ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇನೆ, ನಾವು ಇನ್ನೊಬ್ರಿಗೆ ಹೇಳ್ಕೊಡೋಕು ಮುಂಚೆ ನಾವು ಪರ್ಫೆಕ್ಟ್ ಆಗಿದ್ದೀವಾ ಅಂತ ನೋಡ್ಕೋಬೇಕು. ನಮಗೆ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕು. ನಾವು ಇನ್ನೊಬ್ರಿಗೆ ಹೇಳ್ಕೊಡೋಕು ಮುಂಚೆ ಸೊ ನಾವು ಪರ್ಫೆಕ್ಟ್ ಆಗಿದ್ದೀವಾ. ಸೊ ಈ ಪರ್ಫೆಕ್ಷನ್ ನಮ್ಮಲ್ಲಿಲ್ಲ ಅಂತ ಬಂದಾಗ ನಾವು ಇನ್ನೊಬ್ರಿಗೆ ಏನು ಕೂಡ ಗೈಡ್ ಮಾಡ್ಲಿಕ್ಕೆ ನಮಗೆ ರೈಟ್ಸ್ ಇಲ್ಲ. ಏನ್ ಹೇಳಿ? ರೈಟ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ರೆಡಿ ಆಗಿ, ಸೊ ನೀವು ತಿಳ್ಕೊಳ್ಳಿ, ದೆನ್ ಇನ್ನೊಬ್ರಿಗೆ ನೀವು ಗೈಡ್ ಮಾಡಿ. ಸೊ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಎಸ್ ಮ್ಯಾಮ್, ಸರಿತಾ ಮೇಡಮ್? ಸರ್ 8:30 ನೀವು ಮೀಟಿಂಗ್ ತಗೋತಿರಲ್ಲ, ಅದು ಪ್ಲಾನಿಂಗ್ ಪ್ರೆಸೆಂಟೇಶನ್ ಆಯ್ತು. ಅದಕ್ಕೂ ಮುಂಚೆನೆ ಈಗ ಯಾರ್ಯಾರು ಜಾಯಿನ್ ಆಗಿರ್ತಾರಲ್ಲ ಅಂತವ್ರು ವೀಕ್ಲಿ 1 or 2 times ಮೀಟಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ಅವ್ರಿಗೊಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಸರ್. ಈಗ ಅಲ್ಲಿ ಜಾಯಿನ್ ಆಗ್ಬಿಟ್ಟು ಅವ್ರಿಗೆ ಏನ್ ವರ್ಕ್ ಮಾಡ್ಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಹೊಸಬ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈಗ ನಮ್ಗೆಲ್ಲ ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ, ಗೊತ್ತಾಗುತ್ತೆ. ಬಟ್ ವೀಕ್ಲಿ 1 or 2 times ಈ ತರ 7 o'clock ಈ ತರ ಒಂದು ಮೀಟಿಂಗ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಸರ್. ಸ್ವಲ್ಪ ನೀವು ಬೂಸ್ಟ್ ಮಾಡಿದ್ರೆ ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ, ಅವಾಗ ವರ್ಕ್ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತೆ ಸರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಸಜೆಷನ್. ಅಂಡ್ ಓಕೆ, ಹೇಳಿ ಮೇಡಮ್, ಹೇಳಿ. ಅದೇ ಒಂದು ಪ್ಲಾನ್ ಮಾಡೋಣ ಸರ್, ಯಾವ ತರ ಏನು ಅಂತ. ಆ ತರ ಒಂಚೂರು ಮೀಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಎಸ್ ಮ್ಯಾಮ್, ಓಕೆ, ನನಗೆ ನೀವು ಹೇಳಿದ ಅಂಡರ್ಸ್ಟ್ಯಾಂಡ್ ಆಯ್ತು. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾರಿಗೆ ಯಾವ ರೀತಿ ಹೇಗೆ ಅಪ್ರೋಚ್ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾನು ಎಲ್ರಿಗೂ ಕೂಡ ನಮ್ಮ ಲೀಡರ್ಸ್ ಗಳಿಗೆ ಹೇಳೋದಿಷ್ಟೇನೆ, ಸೊ ಯಾವಾಗ್ಲೂ ಅಷ್ಟೇ ನನ್ನ ಮೇಲೆ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಯಾಕೆಂದ್ರೆ ಇವತ್ತು ಎಲ್ರು ಕೂಡ ಮಾತಾಡಿದಾರೆಲ್ಲ ಬರೀ ನನ್ನ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ನೀವಂಗೆ ಅಂತ ಯಾಕೆ ಮಾತಾಡ್ತಾ ಇದಾರೆ ಅಂದ್ರೆ, ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನೋ ಒಂದು ಸಪೋರ್ಟ್ ಸಿಕ್ಕಿದೆ, ಏನೋ ಒಂದು ಪ್ಲಸ್ ಪಾಯಿಂಟ್ ಕಂಡಿದೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಅದೇ ರೀತಿ ನಿಮ್ಮ ಬಗ್ಗೆ ನಿಮ್ಮ ಲೀಡರ್ಸ್ ಗಳು ಮಾತಾಡ್ಬೇಕು ಅಂತ ಅಂದ್ರೆ ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಯಾವತ್ತು ನಾನು ನನ್ನ ಟೀಮ್ ನ ಇಂಡಿಪೆಂಡೆಂಟ್ ಆಗಿ ಲೀಡ್ ಮಾಡ್ತೀನಿ, ನನ್ನ ಟೀಮ್ ನ ಸೊ ನಾನು ಇಂಡಿಪೆಂಡೆಂಟ್ ಆಗಿ ಬೆಳೆಸ್ತೀನಿ ಅಂತ ನೀವು ಯಾವತ್ತು ಮುಂದೆ ಬರ್ತೀರಾ. ಸೊ ನೀವು ಗ್ಲೋಬಲ್ ಅಂದ್ರೆ ಯೂನಿವರ್ಸಲ್ ಮೀಟಿಂಗ್ ಗೋಸ್ಕರ ಕಾಯುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಟೀಮ್ ರಾಮರಾಜು ಸರ್ ಟೀಮ್ ಅಲ್ಲಿ 4 ಲೆಗ್ ಇದೆಯೋ 5 ಲೆಗ್ ಇದೆಯೋ ಐ ಡೋಂಟ್ ನೋ. ನೀವು ಒಂದೊಂದು ಲೆಗ್ಗೆ ನೀವು ಒಂದೊಂದು ತರ ಪ್ಲಾನ್ ಕೊಡ್ತೀರೋ ಐ ಡೋಂಟ್ ನೋ. ಬಟ್ ನಿಮ್ಮ ಒಂದು ಟೀಮಿನ ಗ್ರೋತ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನೀವ್ ಯಾವತ್ತು ಇನಿಷಿಯೇಟ್ ತಗೊಂಡು ಝೂಮ್ ಲಿಂಕ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀರಾ, ಅವತ್ತು ನೋಡಿ ನಿಮ್ಮ ಟೀಮು ಕಿತ್ಕೊಂಡು ಹೋಗುತ್ತೆ. ಸೊ ನಿಮ್ಮನ್ನ ನೋಡಿ ಕೆಲಸ ಮಾಡ್ತಾರೆ, ನನ್ನ ನೋಡಿ ಕೆಲಸ ಮಾಡಲ್ಲ, ನಿಮ್ಮನ್ನ ನೋಡಿ ಕೆಲಸ ಮಾಡ್ತಾರೆ. ನಿಮ್ಮನ್ನ ನೋಡಿ ನಿಮ್ಮ ಟೀಮ್ ಕೆಲಸ ಮಾಡ್ಬೇಕು ಅಂದ್ರೆ ಆ ರೀತಿಯಾದಂತಹ ಕಮಿಟ್ಮೆಂಟ್ ನ ನೀವು ಕೊಡ್ಲೇಬೇಕು. ಸೊ ವೀಕ್ಲಿ ಓಕೆ, ಸೊ ನೀವ್ ಹೇಳ್ದಂಗೆ ಎಲ್ಲರೂ ಹೇಳ್ದಂಗೆ ಸೊ ಖಂಡಿತ ಮಾಡೋಣ, ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಬಟ್ ಎಲ್ಲನೂ ಕೂಡ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆದಾಗ ಏನಾಗ್ತದೆ, ಅವ್ರಿಗೇನೋ ಒಂದು ಬಿಸಿ ಇರ್ತದೆ, ಅಥವಾ ಕಾಲ್ಸ್ ಇರುತ್ತೆ, ತುಂಬಾ ಏನೋ ಇನ್ನೊಂದು ಮೀಟಿಂಗ್ ಇರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ, ಇನ್ನೊಂದು ಟೀಮ್ ಅಲ್ಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ಒಂದು ಫಾಲೋ ಅಪ್ ಇರುತ್ತೆ. ಸೊ ವಾಟ್ ಎವರ್ ಏನೇ ಇರ್ಲಿ, ಬಟ್ ಎಲ್ಲರೂ ಕೂಡ ಒಂದೊಂದು ಟೈಮಲ್ಲಿ ಫ್ರೀ ಇರ್ತೀವಿ, ಒಂದೊಂದು ಟೈಮಲ್ಲಿ ಬಿಸಿ ಇರ್ತೀವಿ. ಬಟ್ ಸೊ ನಾನ್ ಹೇಳೋದು, ನಿಮ್ಮ ಟೀಮ್ ನ ಬೆಳೆಸ್ಬೇಕು ಅಂದ್ರೆ ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ. ಸೊ ನೀವು ಆರ್ಗನೈಸ್ ಮಾಡಿ ಅದಕ್ಕೆ ಬಂದು ನಾನು ಮೋಟಿವೇಟ್ ಮಾಡ್ತೀನಿ, ಅಥವಾ ಅದಕ್ಕೆ ಬಂದು ನಾನು ಪ್ಲಾನ್ ಮಾಡ್ತೀನಿ. ಸೊ ನಮ್ಮ ಟೀಮ್ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಸೊ ನಿಮ್ಮ ಟೀಮ್ ಕಡೆಯಿಂದ ನೀವೇನ್ ಮಾಡ್ಬೇಕು ಅದನ್ನ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಿ, ಓಕೆನಾ? ಸೊ ಅಷ್ಟನ್ನ ನೀವು ಪ್ಲಾನ್ ಮಾಡಿ ನಿಮ್ಮ ಏಳಿಗೆಗೆ, ನಿಮ್ಮ ಗ್ರೋತ್ಗೆ, ಜೊತೆಗೆ ನಿಮ್ಮ ಟೀಮಿನ ಏಳಿಗೆಗೆ ಮ್ಯಾಟರ್. ಓಕೆ, ನಿಮ್ಮ ಟೀಮಿನ ಏಳಿಗೆಗೆ ಏನ್ ಬೇಕೋ, ಎಂತ ಸಪೋರ್ಟ್ ಬೇಕೋ, ಸೊ ಯಾವುದೇ ರೀತಿ ಸಂಕೋಚ ಬೇಡ. ಯಾವುದೇ ರೀತಿ ಅವ್ರು ಕೇಳಿದ್ರೆ ಏನ್ ಅನ್ಕೋತಾರೋ, ಅವ್ರು ಕಾಲ್ ಮಾಡಿದ್ರೆ ಏನ್ ಅನ್ಕೋತಾರೋ, ವಾಟ್ ಎವರ್ ಏನೇ ಇರ್ಲಿ ಅದ್ಯಾವುದು ಬೇಡ. ಸೊ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನೀವು ಯಾವಾಗ ಬೇಕಾದ್ರೂ ನನ್ಗೆ ಕಾಲ್ ಮಾಡಿ, ಅವೈಲೇಬಲ್ ಇರ್ತೀನಿ. ಸೊ ನೀವು ಸಂಜೆ ಮೀಟಿಂಗ್ ನ ಅರೇಂಜ್ ಮಾಡಿ, ಸೊ ಬೆಳಿಗ್ಗೆ ಹೇಳಿ, ನಾನು ಖಂಡಿತ ಫ್ರೀ ಇತ್ತು ಅಂದ್ರೆ ಸೊ ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ಸೊ ಇನ್ನ ಸ್ಟಿಲ್ ಯಾರಾದ್ರೂ ವಾಲಂಟಿಯರ್ ಆಗಿ ನಿಮ್ಮ ಅನುಭವ ಶೇರ್ ಮಾಡೋದು ಇತ್ತು ಅಂತ ಅಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಓಕೆ ಲೀಡರ್ಸ್, ಸೊ ಎಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ತುಂಬಾ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಪ್ರತಿಯೊಬ್ಬರಿಗೂ ಕೂಡ ನನ್ನ ಒಂದು ಸಲಹೆ, ಸೊ ಏನಪ್ಪಾ ಅಂದ್ರೆ, ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ಮೇಲೆ ಏನಕ್ಕೆ ಸ್ಟಾರ್ಟ್ ಮಾಡಿದೀರಾ, ಏನ್ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀರಾ, ಅದನ್ನ ಸ್ಟಾರ್ಟ್ ಮಾಡೋ ದಿನದಿಂದ ನೀವು ಯಾವ ರೀತಿ ನೆನಪಿನಲ್ಲಿ ಇಟ್ಕೊಂಡಿರ್ತೀರಾ, ಏನ್ ಉದ್ದೇಶ ನಂದು ಈ ಒಂದು ಕಂಪನಿನಲ್ಲಿ. ಯಾಕೆಂದ್ರೆ ಯಾರು ಕೂಡ ಸುಮ್ನೆ ದುಡ್ಡು ಹೆಚ್ಚಾಗಿದೆ ಅಂತ ಹೇಳಿ ಯಾರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ.
750 ರೂಪಾಯಿ ಅಥವಾ 1000 ರೂಪೀಸ್ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ. ಏನಂತ, ನಾನು ಕೂಡ ಇನ್ನೊಬ್ರು ತರ ಅಚೀವ್ ಮಾಡ್ಬೇಕು, ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬೇಕು, ಪಾರ್ಟ್ ಟೈಮ್ ಅಲ್ಲಿ ಆದ್ರೂ ಮಾಡ್ಬೇಕು, ಫುಲ್ ಟೈಮ್ ಅಲ್ಲಿ ಆದ್ರೂ ಮಾಡ್ಬೇಕು, ವರ್ಕ್ ಫ್ರಮ್ ಹೋಮ್ ಆಗಾರು ಮಾಡ್ಬೇಕು, ವಾಟ್ ಎವರ್ ನೀವೇನೇ ಥಿಂಕಿಂಗ್ ನಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ನೀವು ಫಸ್ಟ್ ಡೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಮೈಂಡ್ ಸೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಆ ಮೈಂಡ್ ಸೆಟ್ ನ ಯಾವತ್ತೂ ಮರೆಯಕ್ ಹೋಗ್ಬೇಡಿ. ಎಷ್ಟೋ ಜನ ಲೀಡರ್ಸ್ ಗಳು ಏನ್ ಮಾಡ್ತಾರೆ, ಜೋಶ್ ಅಲ್ಲಿ ನಮ್ ಮೀಟಿಂಗ್ ಕೇಳಿ ನಾವು ಮಾಡುವಂತಹ ಒಂದು ಮಾತುಗಳಿಗೆ ಮೋಟಿವೇಟ್ ಆಗಿ ನಾನು ಕೂಡ ಈ ರೀತಿ ಆಗ್ಬಿಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಇಟ್ಕೊಂಡಂತ ಗೋಲ್ನೇ ಮರ್ತ್ ಬಿಡ್ತಾರೆ. ಸೊ ಮರ್ತಾಗ ಏನಾಗ್ತದೆ, ಸೊ ನೀವು ಸ್ಟಾರ್ಟ್ ಮಾಡಿದ್ಕು ನೀವು ಮರ್ತಿರೋದ್ಕು ಒಂದಕ್ಕೊಂದು ಉದ್ದೇಶನೇ ಇಲ್ಲ, ಏನು ಕೂಡ ಅರ್ಥನೇ ಇಲ್ಲದ ತರ ಆಗ್ಬಿಡುತ್ತೆ. ನಾನು ಪ್ರತಿಯೊಬ್ರು ಕೂಡ ಹೇಳೋದಿಷ್ಟೇನೆ, ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ಕಂಪನಿ ತುಂಬಾ ಚೆನ್ನಾಗಿದೆ, ಇನ್ನ ಬೆಳೆಯುವಂತಹ ಪೈರಿದು, ಬೆಳೀತಾ ಇರುವಂತಹ ಒಂದು ಕಂಪನಿ, ಅದರಲ್ಲಿ ನಾವೆಲ್ಲ ಇದ್ದೀವಿ. ವಿ ಆರ್ ದ ಬಿಗಿನರ್ಸ್, ವಿ ಆರ್ ದ ಟಾಪ್ ಲೀಡರ್ಸ್. ಇನ್ನು ಕರ್ನಾಟಕ ಖಾಲಿ ಇದೆ, ಇಡೀ ಇಂಡಿಯಾ ಖಾಲಿ ಇದೆ. ನಮ್ಗೆಲ್ರಿಗೂ ಕೂಡ ದೇವರು ಶಕ್ತಿ ಕೊಟ್ಟಿದ್ದಾನೆ ಮಾತಾಡ್ಲಿಕ್ಕೆ. ಮಾತೆ ಬಂಡವಾಳ. ಈ ಬಿಸ್ನೆಸ್ ಅಲ್ಲಿ ಮಾತು ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ, ಆ ತರ ಮಾತು ಬಲ್ಲವನಿಗೆ ಈ ಬಿಸ್ನೆಸ್ ಅಲ್ಲಿ ಕಷ್ಟನೇ ಇಲ್ಲ. ನೆಮ್ಮದಿಯಾಗಿ ಈಸಿಯಾಗಿ ರಿಸ್ಕ್ ಇಲ್ದಂಗೆ ಬಿಸ್ನೆಸ್ ಮಾಡ್ಕೋಬಹುದು. ಅಂತ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ನ ಇವತ್ತು ನಮ್ಮ MD ಡಿಸೈನ್ ಮಾಡಿ ನಮ್ಗೆಲ್ಲ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನಾನು ಯಾರಿಗೂ ಕೂಡ ಇಲ್ಲಿ ಫೋರ್ಸ್ ಕೂಡ ಮಾಡಲ್ಲ, ಮೋಟಿವೇಟ್ ಕೂಡ ಮಾಡಲ್ಲ. ನಿಮ್ಮ ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ, ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲಿದೆ. ನೀವೇನ್ ಇಷ್ಟ ಪಟ್ಕೊಂಡು ಏನ್ ಆಸೆ ಕಟ್ಕೊಂಡು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಿರಾ ಅದನ್ನ ತಲೆ ಒಳಗೆ ಇಟ್ಕೊಂಡು ಸೊ 4 ಜನಕ್ಕೆ ಬೆಳೆಸಿ ಡೆಫಿನೆಟ್ಲಿ ನೀವು ಬೆಳಿತೀರಾ. ಸೊ ಯಾವತ್ತೂ ಅಷ್ಟೇ ಬರೀ ನೀವು ಮಾತ್ರ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ಬೇಡ. ಸೊ ಈಗ ನಾನು ವಾಚ್ ಅಚೀವ್ಮೆಂಟ್ ಕೊಟ್ಟಿದ್ದೀನಿ, ಅರ್ಥ ಆಗ್ತಿದ್ಯಾ? ನಾನು ನಿಮಗೆ ವಾಚ್ ಅಚೀವ್ಮೆಂಟ್ ಕೊಟ್ಟಿದ್ದೀನಿ, ಕ್ಯಾಶ್ ರಿವಾರ್ಡ್ ಕೊಟ್ಟಿದ್ದೀನಿ. ನೀವು ನಿಮ್ ಟೀಮ್ಗೆ ಏನಾದ್ರು ಬೇರೆ ಅಚೀವ್ಮೆಂಟ್ ಕೊಡಿ, ನೀವು ನಿಮ್ ಟೀಮ್ಗೆ ಏನಾದ್ರು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಸೊ ಏನಾದ್ರು ಒಂದು ಆಫರ್ ಕೊಡಿ, ವಾಟ್ ಎವರ್ ನಿಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಿಮ್ ಕೈ ಸಾಧ್ಯ ಎಷ್ಟು ಆಗುತ್ತೆ ಅಷ್ಟನ್ನ ಯುಟಿಲೈಸ್ ಮಾಡ್ಕೊಡಿ. ನಿಮ್ ಕೈಲಿ ಖಂಡಿತ ಆಗುತ್ತೆ. ವಾಟ್ ಎವರ್ ನೀವ್ ಏನೇ ಥಿಂಕ್ ಮಾಡಿ, ಸೊ ಡೆಫಿನೆಟ್ಲಿ ನಿಮ್ ಕೈಲಿ ಆಗುತ್ತೆ. ಯಾಕೆಂದ್ರೆ ಆ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಸೊ ಕೊಟ್ಟಿದ್ದಾನೆ ಅಂತ ಅಂದ್ರೆ ನಿಮ್ಮ ಟೀಮ್ ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನೀವ್ ಏನ್ ಆಫರ್ ಕೊಡ್ತಿರೋ ಅಥವಾ ಏನ್ ಸ್ಟ್ರಾಟಜಿನ ಯೂಸ್ ಮಾಡ್ತಿರೋ, ಏನ್ ಸಪೋರ್ಟ್ ಕೊಡ್ತಿರೋ ಅದು ಮ್ಯಾಟರ್ ಆಗ್ತದೆ. ಸೊ ಅದಕ್ಕೋಸ್ಕರ ಸೊ ಏನೇ ಥಿಂಕ್ ಮಾಡಿ, ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ. ಒಂದೊಳ್ಳೆ ಒಂದು ವಿಷನ್ ನ ಇಟ್ಕೊಂಡು, ಒಂದೊಳ್ಳೆ ಗುರಿ ಇಟ್ಕೊಂಡು ಈ ಒಂದು ಬಿಸ್ನೆಸ್ ನ ಪ್ರತಿಯೊಬ್ರು ಕೂಡ ಸ್ಟಾರ್ಟ್ ಮಾಡಿದೀವಿ. ಸೊ ನೀವು ಕಂಡಂತ ಕನಸು ನನಸಾಗ್ಲಿ, ನೀವು ಇಷ್ಟಪಟ್ಟಿದ್ದೆಲ್ಲ ಸಿಗ್ಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಟೀಮ್ ಡ್ರೀಮ್ ಹಂಟರ್ಸ್ ವತಿಯಿಂದ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಒಟ್ಟಿಗೆ ಕೆಲಸ ಮಾಡಿ, ಸೊ ಒಟ್ಟಿಗೆ ಬೆಳೆಯೋಣ. ಸೊ ನೆಕ್ಸ್ಟ್ ಕನ್ನಡ ಜೂಮ್ ಸೆಷನ್ ಪ್ಲಾನಿಂಗ್ ಪ್ರೆಸೆಂಟೇಶನ್ ಇದೆ. ಸೊ ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ. ನಿಮ್ಮ ಹೊಸ ಪ್ರಾಸ್ಪೆಕ್ಟ್ಸ್ ಗಳು ಯಾರಿದ್ದಾರೆ, ಸೊ ದಯವಿಟ್ಟು ಅವ್ರಿಗೆಲ್ರಿಗೂ ಕೂಡ ಕಾಲ್ ಮಾಡಿ, ಇನ್ವೈಟ್ ಮಾಡಿ ಈ ಒಂದು ಕಾರ್ಯಕ್ರಮನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರು ಕೂಡ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ, ಗಿವ್ ಅವೇನ ಸೀರಿಯಸ್ ಆಗಿ ತಗೊಳ್ಳಿ. ಸೊ ನಾನು ಗಿವ್ ಅವೇ ಅಚೀವ್ ಮಾಡ್ಬಿಟ್ರೆ ಬರೀ ನನ್ಗೆ ವಾಚ್ ಸಿಗುತ್ತೆ, ಯಾರೋ ಇನ್ನೊಬ್ಬಗೆ ಇನ್ಕಮ್ ಹೋಗ್ಬಿಡುತ್ತೆ, ಅಥವಾ ಅವ್ನಿಗೇನೋ ಜಾಸ್ತಿ ಇನ್ಕಮ್ ಬರ್ಬೋದೇನೋ ಅದಕ್ಕೆ ಗಿವ್ ಅವೇ ಕೊಟ್ಟಿದ್ದಾನೆ, ವಾಟ್ ಎವರ್ ನೀವೇನೇ ಥಿಂಕ್ ಮಾಡಿದ್ರು ಕೂಡ, ಬಟ್ ಎಂಡ್ ಆಫ್ ದ ಡೇ ಸೊ ಎಲ್ಲದೂ ಕೂಡ ಟೀಮ್ ನ, ಯಾಕೆಂದ್ರೆ ನಾವು ಕೊಟ್ಟರು ಕೂಡ ಉದ್ಧಾರ ಆಗುತ್ತೆ, ಕೊಡ್ಲಿಲ್ಲ ಅಂದ್ರೂ ಕೂಡ ಟೀಮ್ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಬಟ್ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ ನೀವು ಈ ತರ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ತೀರಾ. ಸೊ ನೀವು ಇನ್ನೊಬ್ರಿಗೆ ಅವಕಾಶನ ಕೊಡ್ತೀರಾ, ಇನ್ನೊಬ್ರಿಗೆ ಸಪೋರ್ಟಿಂಗ್ ಮಾಡ್ತೀರಾ. ಸೊ ಇದನ್ನ ನಾವೇನ್ ಮಾಡ್ತೀವಿ, ಈಗ ನಮ್ ಗುರು ಅ ಇ ಅಂತ ಹೇಳ್ಕೊಟ್ಟಿರ್ತಾರೆ, ಯಾವಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ. ಸೊ ನಾವು ಅ ಇ ಅಂತಾನೆ ಹೇಳ್ತೀವಿ. ಅ ಇ ತಗೊಂಡೋಗ್ಬಿಟ್ಟು ABCD ಅಂತ ಹೇಳಲ್ಲ. ABCD ನ ABCD ಅಂತಾನೆ ಹೇಳ್ಬೇಕು, ಅ ಇ ನ ಅ ಇ ಅಂತಾನೆ ಹೇಳ್ಬೇಕು ಅಲ್ವಾ? ಅದೇ ರೀತಿ ಸೊ ನಾವೇನ್ ಮಾಡ್ತೀವಿ ಅದು ನೀವ್ ಮಾಡ್ತೀರಾ, ನೀವೇನ್ ಮಾಡ್ತೀರಾ ಅದು ನಿಮ್ ಟೀಮ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಇನ್ನೊಬ್ರಿಗೆ ನೀವು ಮಾದರಿ ಆಗ್ಬೇಕು ಅಂತ ಅಂದ್ರೆ ಸೊ ನೀವು ನಿಮ್ಮ ಲೀಡರ್ ನ ಫಾಲೋ ಮಾಡ್ಬೇಕು. ಅದ್ ಯಾರೇ ಆಗಿರ್ಲಿ, ಇವತ್ತು ಸ್ಟಾರ್ಟ್ ಮಾಡಿದಂತ ವ್ಯಕ್ತಿನೇ ಆಗಿರ್ಲಿ, ಅವತ್ತು ಸ್ಟಾರ್ಟ್ ಮಾಡಿದಂತ ವ್ಯಕ್ತಿನೇ ಆಗಿರ್ಲಿ, ನೀವು ನಿಮ್ಮ ಲೀಡರ್ ನ ಫಾಲೋ ಮಾಡಿದ್ರೆ ಮಾತ್ರ ಸೊ ನಿಮ್ಮ ಲೀಡರ್ ಫಾಲೋ ಮಾಡ್ತಾರೆ. ದಿಸ್ ಇಸ್ ಎ 100% ಡೂಪ್ಲಿಕೇಶನ್ ಪ್ಲಾನ್. ಸೊ ನಮ್ಮ ಕಂಪನಿಯು ಇಡೀ ಇಂಡಿಯಾದಲ್ಲೇ ನಂಬರ್ 1 ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ. ಸೊ ಖಂಡಿತ ದೊಡ್ಡ ರೆವಲ್ಯೂಷನ್ ನ ಕ್ರಿಯೇಟ್ ಮಾಡೇ ಮಾಡುತ್ತೆ. ಅದಕ್ಕೆ ಏನ್ ಸಪೋರ್ಟ್ ಬೇಕು, ನಮ್ಮ ಕಂಪ್ನಿ MD ಅವರು ಒಂದೇ ಒಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಒಂದೇ ಒಂದು ಮಾತು ಹೇಳಿದ್ದಾರೆ, ಸರ್ ನಾನು ಸತ್ರು ಕೂಡ, ನಾನು ಇಲ್ಲ ಅಂದ್ರೂ ಕೂಡ ಈ ಕಂಪ್ನಿ ನಡೆಯುತ್ತೆ. ಏನೋ ಆ ಒಂದು ಮಾತು ಭರವಸೆ ಮೇಲೆ ಇವತ್ತು ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ.
ಸೊ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದ ಬೆಸ್ಟ್. ಸೊ ಎಲ್ರು ಕೂಡ ಈ ಒಂದು ಸಂಸ್ಥೆನಲ್ಲಿ ಬೆಳೀರಿ, ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.